Hi, welcome to Pashupatinath Tarot. ಓಕೆ, ಹೇಗಿದ್ದೀರಾ? ನಾನಂತೂ ಸೂಪರ್ ಅಪ್ಪ. ಓಕೆ, ಐ ಆಮ್ ಸ್ಟ್ರಾಂಗ್, ಐ ಆಮ್ ಹೆಲ್ತಿ ಆ್ಯಂಡ್ ಐ ಆಮ್ ಕಾನ್ಫಿಡೆಂಟ್ ಆಲ್ಸೋ. ಓಕೆ, ಇವತ್ತು ಏನಪ್ಪ ಮ್ಯಾಮ್ ಏನು ಕಾರ್ಡ್ಸ್ ತಗೊಂಡಂಗೆ ಕುತ್ಕೊಬಿಟ್ಟಿದ್ದಾರೆ, ಇವತ್ತು ಏನು ಟಾಪಿಕ್ ಏನು ಅಂತ ಅನ್ಕೊತಾ ಇದ್ದೀರಾ? ಇವತ್ತು ನಾನು ಒಂದು ಸ್ವಲ್ಪ ಹೊಸ ಟಾಪಿಕ್ ಬಗ್ಗೆ ಹೇಳಬೇಕು ಅಂತ ಅನ್ಕೊತಾ ಇದ್ದೀನಿ. ಏನು ಅಂತ ಅಂದ್ರೆ ತುಂಬಾ ಜನಕ್ಕೆ ನಂಗೆ ಗೊತ್ತಿರೋವರೆಗೂ ಟ್ಯಾರೋ ರೀಡಿಂಗ್ ಅಂತ ಅಂದ್ರೆ ಗೊತ್ತಿಲ್ಲ ಅನ್ಸುತ್ತೆ. ಅಂದ್ರೆ 50-50 ಮೇ ಬಿ ಇರ್ಬೋದು. ಈ ಟ್ಯಾರೋ ರೀಡಿಂಗ್ ಅಂತ ಅಂದ್ರೆ ಇಲ್ಲಿ ಫಸ್ಟ್ ಜ್ಯೋತಿಷ್ಯ ಅಂತ ಸಂಬಂಧಪಟ್ಟಿರೋದು ಅಂತ ಹೇಳೋಕ್ಕಾಗಲ್ಲ. ಪ್ರೆಸೆಂಟ್ ಅಂತ ಅಂದ್ರೆ ನಮ್ಮ ರಿಲೇಶನ್ಶಿಪ್ಸ್ ಅಲ್ಲಿ ನಡೆಯೋ ಅಂತ ಇನ್ಸಿಡೆಂಟ್ಸ್ ಹೇಗಿರುತ್ತೆ ಅದಕ್ಕೆ ಗೈಡೆನ್ಸ್ ಕೊಡೋ ಅಂತ ಒಂದು ವಿಧಾನ ಅಂತ ಹೇಳ್ಬೋದು. ಓಕೆನಾ? ಜ್ಯೋತಿಷ್ಯ ಬೇರೆ ಅಂದ್ರೆ ಜ್ಯೋತಿಷ್ಯ ಅಂದ್ರೆ ಮದುವೆಗೆ ಯಾವ ಡೇಟ್ ಚೆನ್ನಾಗಿರುತ್ತೆ, ಹೇಗ್ ಚೆನ್ನಾಗಿರುತ್ತೆ, ಏನ್ ಮಂತ್ ಅಲ್ಲಿ ಮದುವೆ ಅನ್ನೋದು ಮಾಡ್ಬೋದು. ಇಲ್ಲ ಒಂದು ಫಂಕ್ಷನ್ ಮಾಡ್ಬೇಕು ಅಂತ ಅಂದ್ರೆ ಸ್ವಾಮಿ ಹತ್ರಕ್ಕೆ ಹೋಗ್ತೀವಿ, ಸ್ವಾಮಿ ಹತ್ರ ತಿಳ್ಕೊಂತೀವಿ, ಇಂಥವೆಲ್ಲ ನಡೀತಾ ಇರುತ್ತೆ. ಆದ್ರೆ ಇದೆಲ್ಲಾನು ಇಲ್ಲಿ ನಡೆಯೋದು ಆ ತರ ಬಗ್ಗೆ ಇರಲ್ಲ. ಟಾಪಿಕ್ ಯಾವತ್ತು ಡೇಟ್ ಚೆನ್ನಾಗಿರುತ್ತೆ, ಏನ್ ಡೇಟ್ ಚೆನ್ನಾಗಿರುತ್ತೆ, ಯಾವ ಡೇಟ್ ಅಲ್ಲಿ ನಾವು ಆ ಕಾರ್ಯ ಮಾಡ್ಬೇಕು ಅಂತಂದ್ರೆ ಈಗ ಪೂಜೆ ಸತ್ಯನಾರಾಯಣ ಸ್ವಾಮಿ ವ್ರತ ಆಗ್ಬೋದು, ಗೃಹ ಪ್ರವೇಶ ಅನ್ನೋದು ಆಗ್ಬೋದು, ಇಲ್ಲ ಅಂತ ಅಂದ್ರೆ ಬೇರೆ ಫಂಕ್ಷನ್ಸ್ ಅನ್ನೋದು ಆಗ್ಬೋದು. ಇಂಥವೆಲ್ಲ ನಾವು ಹೇಳೋದಕ್ಕೆ ಆಗಲ್ಲ. ಆದ್ರೆ ಮತ್ತೆ ಈ ಟ್ಯಾರೋ ರೀಡಿಂಗ್ ಪರ್ಪಸ್ ಬಂದು 2 ಪರ್ಸನ್ಸ್ ಮೆಂಟಾಲಿಟಿ ಅನ್ನೋದು ಹೇಗಿರುತ್ತೆ ಅಂತ ನೀಟಾಗಿ ಗೊತ್ತಾಗುತ್ತೆ. ಅಂತ ಅಂದ್ರೆ ಈಗ ಸಪೋಸ್ ಹಸ್ಬೆಂಡ್ ವೈಫ್ ರಿಲೇಷನ್ ಅನ್ಕೊಳ್ರಿ. ಯಾವಾಗೂ ಒಂದು ಫ್ಯಾಮಿಲಿಗೆ ಹೊಸದಾಗಿ ಒಂದು ಹೆಣ್ಣು ಇಲ್ಲಾಂದ್ರೆ ಗಂಡು ಇಬ್ರು ಮದುವೆ ಮಾಡ್ಕೊಂಡು ಒಂದು ನ್ಯೂ ಲೈಫ್ ಅನ್ನೋದು ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಬಂದಿದ ತಕ್ಷಣ ಎಲ್ಲ ಸೊಸೆ ಅತ್ತೆ ಇಲ್ಲ ಅಂತ ಅಂದ್ರೆ ಅಲಿಯ ಅತ್ತೆ ಮಾವ ಫ್ಯಾಮಿಲಿ ಎಲ್ಲರೂ ಸೂಪರ್ ಆಗಿ ಚೆನ್ನಾಗಿರ್ತಾರೆ. ಕೆಲವೊಂದು ದಿನ ಆದ್ಮೇಲೆ ಏನಾಗುತ್ತೆ, ಇಲ್ಲಿ ಇನ್ನ ಒಂದೊಂದು ಫೀಲಿಂಗ್ ಅನ್ನೋದೇ ಔಟ್ ಸೈಡ್ ಬರ್ತಾ ಇರುತ್ತೆ. ಅವ್ರು ಒಂದು ಒರಿಜಿನಲ್ ಕ್ಯಾರೆಕ್ಟರ್ ಅನ್ನೋದು ತುಂಬಾ ದಿನ ಒಂದತ್ರ ಇದ್ರೆ ಅಲ್ವಾ ಒಂದು ಪರ್ಸನ್ ಒರಿಜಿನಲ್ ಕ್ಯಾರೆಕ್ಟರ್ ಅನ್ನೋದು ನಮ್ಗೆ ಆಚೆಗೆ ಬಂದೋದು ಗೊತ್ತಾಗೋದು. ಅದೇ ತರಾನೇ ಏನಕ್ಕೆ ನಡೀತಾ ಇದೆ, ನಮ್ಮ ಮನೆಗೆ ಬಂದಾಗ ಹೊಸದಾಗಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು, ಈಗ ಏನಕ್ಕೆ ಈ ತರ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲದಂಗೆ ಕೆಲವೊಂದು ಇನ್ಸಿಡೆಂಟ್ಸ್ ಅನ್ನೋದು ನಡೀತಾ ಇರುತ್ತೆ. ಈಗ ಸಪೋಸ್ ಲವರ್ಸ್ ಅನ್ಕೊಳ್ಳಿ. ಲವರ್ಸ್ ಸ್ಟಾರ್ಟಿಂಗ್ ಅಲ್ಲಿ ಹೇಗಿರ್ತಾರೆ, ನೋಡಿದ ತಕ್ಷಣ ಆ ಹುಡುಗಿ ಸೂಪರ್ ಅಪ್ಪ, ಮಾರ್ವಲೆಸ್ ಅಪ್ಪ, ಆ ಹುಡುಗ ಒಳ್ಳೆ ಅವನು ನಂಗೆ ಸಪೋರ್ಟ್ ಆಗಿ ಇರ್ತಾನೆ, ಇಲ್ಲ ಅಂತಂದ್ರೆ ಈ ಹುಡುಗಿ ನನ್ಗೆ ಫ್ಯಾಮಿಲಿ ಪರ್ಸನ್ ಆಗಿ ಇದ್ರೆ ನನ್ನ ಲೈಫ್ ಎಲ್ಲ ಬಿಂದಾಸ್ ಆಗಿರುತ್ತೆ ಅಂತ ಕೆಲವೊಂದು ಇಮ್ಯಾಜಿನೇಷನ್ಸ್ ಅನ್ನೋದು ಕ್ರಿಯೇಟ್ ಮಾಡ್ಕೊಂತ ಹೋಗ್ತಾ ಇರ್ತೀವಿ. ಹೌದಾ? ಓಕೆ, ಇಲ್ಲಿ ಏನಾಗುತ್ತೆ, ಸ್ವಲ್ಪ ದಿನ ಅನ್ನೋದು ಆದ್ಮೇಲೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ನೀನು ಅಂತ ಅವ್ನು ಅನ್ಕೊಂಡಿಲ್ಲ, ನೀನು ಇಂಥ ಅವ್ಳು ಅನ್ಕೊಂಡಿಲ್ಲ, ಏನು ಈ ತರ ನಿನ್ ಮೆಂಟಾಲಿಟಿ ಈ ತರ ಗೊತ್ತಿದ್ರೆ ನಾನು ಇರ್ತಾ ಇರ್ಲಿಲ್ಲ ಅಂತ ಇನ್ನ ಒಂದಕ್ಕೊಂದು ಒರಿಜಿನಲ್ ಕ್ಯಾರೆಕ್ಟರ್ಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಮುಂದಕ್ಕೆ ಅನ್ನೋದು ಹೋಗ್ತಾ ಇರುತ್ತೆ. ಏನಕ್ಕಾಗುತ್ತೋ ಗೊತ್ತಿಲ್ಲ, ಬಟ್ ಇಷ್ಟ ಅನ್ನೋದು ಹಂಗೆ ಇರ್ಬೋದು, ಇಲ್ದಂಗೂ ಆಗ್ಬೋದು. ಈಗ ಒಂದು ಬಸ್ಸಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಅಲ್ಲಿ ನಮ್ಮ ಬಸ್ ಸ್ಟಾಪ್ ಅನ್ನೋದು ಬಂದಿದ ತಕ್ಷಣ ಅಲ್ಲಿ ಏನ್ ಮಾಡ್ತೀವಿ, ಖಂಡಿತ ನಮ್ಮ ಬಸ್ ಸ್ಟಾಪ್ ಬಂದಿದ ತಕ್ಷಣ ನಾವ್ ಇಲ್ದು ಬಿಟ್ಟು ಕೆಳಗಡೆ ಹೋಗ್ಬೇಕು. ಏನಕ್ಕೆ ಅಂತ ಅಂದ್ರೆ ಒಂದೇ ಸರಿ ನಮ್ಗೆ ಬಸ್ ಎಲ್ಲಿವರೆಗೂ ಹೋಗುತ್ತೋ ಆ ಬಸ್ ಹೋಗೋವರೆಗೂ ನಾವ್ ಜರ್ನಿ ಮಾಡೋದು ಖಂಡಿತ ಆಗಲ್ಲ. ಇದು ಲೈಫ್ ರೀ. ಈ ಲೈಫ್ ಅಲ್ಲಿ ನಾವು ಎಲ್ಲಿವರೆಗೂ ಟ್ರಾವೆಲ್ ಮಾಡ್ಬೇಕು, ಯಾರ ಜೊತೆ ಅಲ್ಲಿ ಅಂತ ಇರುತ್ತೋ ಅಲ್ಲಿವರೆಗೂ ಮಾತ್ರನೇ ನಾವು ಟ್ರಾವೆಲ್ ಮಾಡೋದಕ್ಕೆ ಪಾಸಿಬಲ್ ಆಗುತ್ತೆ. ಹೊತ್ತು ಲೈಫ್ ಲಾಂಗ್ ಒಬ್ಬರ ಜೊತೆಯಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಖಂಡಿತ ಆಗಲ್ಲ. ಸಪೋಸ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೂ ಓದಿದೀವಿ. ಆ 10th ಸ್ಟ್ಯಾಂಡರ್ಡ್ ಫ್ರೆಂಡ್ಸ್ ನಮ್ ಲೈಫ್ ಲಾಂಗ್ ಮೀನ್ಸ್ ಎಜುಕೇಶನಲ್ ಲೈಫ್ ಅಲ್ಲಿ ಎಲ್ಲ ಕಂಟಿನ್ಯೂ ಆಗ್ತಾರಾ? ಇಲ್ಲ, ನೋವೇ. ಏನಕ್ಕೆ ಅಂತಂದ್ರೆ ಅದನ್ನಲ್ಲಿ ಕೆಲವೊಬ್ರು ಹಾಕ್ತಾರೆ. ಏನಕ್ಕಂದ್ರೆ ಕೆಲವೊಬ್ರಿಗೆ ಇಂಜಿನಿಯರಿಂಗ್ ಇಷ್ಟ, ಕೆಲವೊಬ್ರಿಗೆ ಡಾಕ್ಟರ್ ಇಷ್ಟ, ಕೆಲವೊಬ್ರಿಗೆ ಇನ್ನೊಂದು ಡಿಗ್ರಿ ಇಷ್ಟ, ಕೆಲವೊಬ್ರಿಗೆ ಇನ್ನೊಂದು ತರ ಕೋರ್ಸ್ಗಳು ಅನ್ನೋದು ಇಷ್ಟ. ಹಂಗಂತ 10th ಬ್ಯಾಚ್ ಎಲ್ಲ ಒಂದೇ ಸ್ಕೂಲಲ್ಲೇ ಇರೋದಕ್ಕೆ ಆಗಲ್ಲ, ಒಂದೇ ಕಾಲೇಜಲ್ಲೇ ಜಾಯಿನ್ ಆಗೋದಕ್ಕೂ ಆಗಲ್ಲ. ಆ ತರಾನೇ ಕೆಲವೊಂದು ಸಾರಿ ನಮ್ಮ ಪರ್ಸನ್ಸ್ ಅನ್ನೋದು ಕಂಪಲ್ಸರಿ ಅಲ್ಲಿ ಸಪರೇಷನ್ ಅನ್ನೋದು ಬಂದೇ ಬರುತ್ತೆ. ಓಕೆನಾ? ಅದನ್ನಲ್ಲಿ ಕೆಲವೊಬ್ರು ನಮ್ಮ ಟ್ರಾವೆಲಿಂಗ್, ನಮ್ಮ ಲೈಫ್ ಓಕೆನಾ, ಲೈಫ್ ಟ್ರಾವೆಲಿಂಗ್ ಅಲ್ಲಿ ಅವರು ವಾಕ್ ಮಾಡ್ತಾ ಬರ್ತಾರೆ, ಜರ್ನಿ ಮಾಡ್ತಾ ಬರ್ತಾರೆ. ಕೆಲವೊಬ್ರು ಅನ್ನೋದು ಅಲ್ಲೇ ಸ್ಟ್ರಕ್ ಆಗ್ಬಿಡ್ತಾರೆ, ಕೆಲವೊಬ್ರು ಅವಾಗ ಬಂದು ಹೋಗ್ತಾ ಇರ್ತಾರೆ. ಇಂಥದ್ನಲ್ಲಿ ನಾವು ಫೇಸ್ ಮಾಡೋ ಅಂತ ಮೆಂಟಾಲಿಟೀಸ್ ಅನ್ನೋದು ಕೆಲವೊತ್ತು ಇದ್ದೇ ಇರುತ್ತೆ. ಸೊ ಇದನ್ನ ಕಾರ್ಮಿಕ್ ರಿಲೇಷನ್ಸ್ ಅಂತಾರೆ. ಅವ್ರನಿಂದ ಒಳ್ಳೇದು ಆಗ್ಬೋದು, ಇಲ್ಲ ಕೆಟ್ಟದಾದ್ರೂ ಆಗ್ಬೋದು. ಒಳ್ಳೇದಾಗಿದೆ ಅಂತ ತುಂಬಾ ಹ್ಯಾಪಿ ಆಗಿರಬಾರ್ದು, ಇಲ್ಲ ಅಂತ ಕೆಟ್ಟದ್ ಮಾಡಿದ್ದಾರೆ ಅಂತ ಅವನ್ನ ಬೈಕೊಂಡೋ ತರನೂ ಇರಬಾರ್ದು. ಓಕೆನಾ? ಇದೇ ರಿಲೇಶನ್ಶಿಪ್ ಅಂತ ಅಂದ್ರೆ ಒಂದು ರಿಲೇಷನ್ ಅನ್ನೋದು ಹತ್ರ ತಗೊಂಡಿದೀವಿ ಅಂತ ಅಂದ್ರೆ ಆ ರಿಲೇಷನ್ಗೆ ಏ ತರ ವ್ಯಾಲ್ಯೂ ಇದ್ರೂ ಸಮೇತ, ಅವರು ಹೇಗಿದ್ರು ಸಮೇತ ನಾವು ಅಡ್ಜಸ್ಟಬಲ್ ಅನ್ನೋದು
ಆಗ್ತಾ ಹೋದ್ರೇನೆ ಅಲ್ವಾ ಲೈಫ್ ಅನ್ನೋದು ತುಂಬಾ ಬಿಂದಾಸ್ ಆಗಿ ತುಂಬಾ ಹ್ಯಾಪಿಯಾಗಿ ಅನ್ನೋದು ಇರುತ್ತೆ. ಓಕೆ, ಅದು ಯಾವಾಗಾದ್ರೂ ಮೀಟ್ ಆಗ್ಬೋದು ಅಲ್ವಾ. ಮತ್ತೆ ರಿಲೇಶನ್ಶಿಪ್ ಕಷ್ಟ ಸುಖ ಅಂತ ಬಂದಾಗ ನಾನಿದ್ದೀನಿ ಅಂತ ಸಪೋರ್ಟಿಂಗ್ ಅನ್ನೋದು ಒಂದು ಪರ್ಸನ್ ಕೊಟ್ರೆ ಅಲ್ವಾ ನಮ್ ಲೈಫ್ ಅನ್ನೋದು ಹ್ಯಾಪಿ ಮೂಮೆಂಟ್ ಆಗಿ ಟ್ರಾವೆಲ್ ಅನ್ನೋದು ಆಗ್ತಾ ಇರುತ್ತೆ. ಓಕೆ, ಇಲ್ಲಿ ಸಪೋಸ್ ಇಲ್ಲಿ ಲವರ್ಸೇ ಅನ್ಕೊಳ್ಳೋಣ. ಕೆಲವೊಬ್ರು ಏನಾಗುತ್ತೆ, ಕೆಲವೊಬ್ಬರನ್ನ ನೋಡಿದ ತಕ್ಷಣನೇ ಹಬ್ಬ ನಮ್ ಪರ್ಸನ್ ಅಲ್ವಾ ಅವರು ಅನ್ನೋ ಒಂದು ಫೀಲಿಂಗ್ ಅನ್ನೋದು ಬರುತ್ತೆ. ಓಕೆನಾ, ಅವರು ಅವ್ರ ಹತ್ರ ಇದ್ರೇನೆ ನಮ್ಮ ಹ್ಯಾಪಿ. ಎಷ್ಟು ಜನ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಎಲ್ಲರೂ ಇರ್ಬೋದು, ಬಟ್ ನಮ್ಮ ಮನಸ್ಸು ಅನ್ನೋದು ಒಂದು ಪರ್ಸನ್ ಮೇಲೆನೆ ಅನ್ನೋದೇ ಹೋಗ್ತಾ ಇರುತ್ತೆ. ಓಕೆನಾ, ಆ ಪರ್ಸನ್ ಲೈಫ್ ಲಾಂಗ್ ನಮ್ ಲೈಫ್ ಅಲ್ಲಿ ಕ್ಯಾರಿ ಮಾಡ್ಕೊಂತ ಹೋಗ್ತಾ ಇರ್ತೀವಿ. ಆದ್ರೆ ಇನ್ನೊಂದು ಕೆಲವೊಬ್ರು ಪರ್ಸನ್ಸ್ ಬರ್ತಾರೆ, ಅವ್ರನ್ನೆಲ್ಲ ಲೆಸನ್ ಬಿಟ್ಟು ನಾವೇನೋ ಕಲಿಯೋದಕ್ಕೆ ಆಗಲ್ಲ. ಏನಕ್ಕಂತೀರಾ, ಅವರು ನಮ್ಗೆ ಲೆಸನ್ ಹೇಳ್ಕೊಡೋದಕ್ಕೆ ನಮ್ ಲೈಫ್ ಅಲ್ಲಿ ಬಂದಿರ್ತಾರೆ. ಜೀವನದ ಪಾಠಗಳು ಅಂತ ನಮ್ಗೆ ಶೇರ್ ಚಾಟ್ ಅಲ್ಲಿ ಯೂಟ್ಯೂಬ್ಸ್ ಅಲ್ಲಿ ಜಾಸ್ತಿ ನೋಡ್ತಾ ಇರ್ತೀವಲ್ಲ, ಅವ್ರ ಹಂಗೆ ಇವ್ರ ಹಿಂಗೆ ಅಂತ, ಅಂದ್ರೆ ನಮ್ಮ ಥಿಂಕಿಂಗ್ ಮೈಂಡ್. ಓಕೆ, ಇಲ್ಲಿ ಒಂದು ಪರ್ಸನ್ ನಮ್ಮ ಲೈಫ್ ಅಲ್ಲಿ ಎಂಟ್ರಿ ಅನ್ನೋದು ಆದ್ಮೇಲೆನೆ ಅಲ್ವಾ ರಿಯಲ್ ಲೈಫ್. ಅಲ್ಲಿ ನಮ್ಗೆ ಏನಾಗ್ತಾ ಇರುತ್ತೆ ಅಂತ ಅಂದ್ರೆ, ಕೆಲವೊಂದ್ಸರಿ ಚೆನ್ನಾಗಿರ್ತಾರೆ, ಕೆಲವೊಂದ್ಸರಿ ಲೋ ಎನರ್ಜಿ ಲೆವೆಲ್ಸ್ ಹೋಗ್ತಾರೆ, ಕೆಲವೊಂದ್ಸರಿ ನಮ್ಮ ಅಷ್ಟು ಪ್ರೀತಿ ಕೊಡ್ತಾ ಇರ್ತಾರೆ, ಕೆಲವೊಂದ್ಸರಿ ನಮಗೆ ಕೊಡೋದಕ್ಕೆ ಆಗಲ್ಲ. ಈ ತರ ಮೂಡ್ ಅನ್ನೋದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಆ ಮೂಮೆಂಟ್ ಅಲ್ಲಿ ಏನ್ ಅನ್ಕೊಂತೀರಾ, ಈ ಪರ್ಸನ್ ಏನಪ್ಪ ಎಂತ ಅವರು ಅಂತಾನು ನಮ್ಗೆ ಅರ್ಥನೇ ಆಗಲ್ಲ. ಈ ಮೆಂಟಾಲಿಟಿ ಅನ್ನೋದು ಅರ್ಥ ಮಾಡ್ಕೊಳಕ್ಕೂ ಆಗಲ್ಲ ಅಂತ ಇರುತ್ತೆ. ಕೆಲವೊಬ್ಬರು ನೋಡಿದ್ರೆ ಜಸ್ಟ್ ಸೈಲೆಂಟ್ ಟ್ರೀಟ್ಮೆಂಟ್ ಇಂದಾನೆ ಕಿಲ್ ಮಾಡ್ತಾ ಇರ್ತಾರೆ ಕೆಲವೊಬ್ಬರನ್ನ. ಹಂಗಂತ ಕೆಟ್ಟವ್ರು ಅಂತೀರಾ, ಕೆಟ್ಟವ್ರು ಅನ್ನೋದಕ್ಕೂ ಚಾನ್ಸೇ ಇಲ್ಲ. ಹಂಗಂತ ತುಂಬಾ ಒಳ್ಳೆಯವ್ರು ಅಂತೀರಾ, ತುಂಬಾ ಒಳ್ಳೆ ಅನ್ನೋದಕ್ಕೂ ಚಾನ್ಸೇ ಇಲ್ಲ. ಕೆಟ್ಟವರು ಆಗಲ್ಲ, ಒಳ್ಳೆಯವರು ಆಗಲ್ಲ. ಸೈಲೆಂಟ್ ಟ್ರೀಟ್ಮೆಂಟ್ ಅದು ಎಷ್ಟು ಭಯಂಕರವಾಗಿರುತ್ತೆ ಅಂತಂದ್ರೆ, ಆ ಟ್ರೀಟ್ಮೆಂಟ್ ಅನ್ನೋದು ಅದು ಫೇಸ್ ಮಾಡೋ ಅವ್ರಿಗೆ ಗೊತ್ತಿರುತ್ತೆ ಅಂತ. ಅವ್ರು ಕಮಿಟ್ಮೆಂಟು ಕೊಡಲ್ಲ, ಕ್ಲಾರಿಟಿನೂ ಕೊಡಲ್ಲ. ಏನಕ್ಕೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಅವ್ರ ಮೈಂಡ್ ಅಲ್ಲೇ ಕ್ಲಾರಿಟಿ ಆಗಿ ಇರಲ್ಲ ಈ ತರ ಡೆಸಿಷನ್ ಅನ್ನೋದು. ಅಂದ್ರೆ ಅದಕ್ಕೋಸ್ಕರನೇ ಈ ಟ್ಯಾರೋ ರೀಡಿಂಗ್ ಇಂದ ಒಂದು ಪರ್ಸನ್ ಮೆಂಟಾಲಿಟಿ ಹೇಗಿರುತ್ತೆ ಅಂತ ನಾವು ನೀಟಾಗಿ ತಿಳ್ಕೊಬಿಡ್ಬೋದು. ಅಂದ್ರೆ ಇಲ್ಲಿ ವೈಫ್ ಆಗಿ ಮ್ಯಾಮ್ ನಾನು ತುಂಬಾ ಇಷ್ಟಪಟ್ಟು ಮಾಡ್ಕೊಂಡಿದ್ದೀನಿ, ಸ್ವಲ್ಪ ವರ್ಷ ಅನ್ನೋದು ಆದ್ಮೇಲೆ ಅವ್ರ ಮೆಂಟಾಲಿಟಿ ನಂಗೆ ಇಷ್ಟನೇ ಆಗ್ತಾ ಇಲ್ಲ. ಆ ಪರ್ಸನ್ ಮೆಂಟಾಲಿಟಿ ಯಾವ ತರ ಇರುತ್ತೆ ಅಂತ ನಾವು ಆ ಪರ್ಸನ್ ಮೆಂಟಾಲಿಟಿ ಬಗ್ಗೆ ತಿಳ್ಕೊಂಡು ನಮ್ಮ ರಿಲೇಶನ್ಶಿಪ್ ಅನ್ನೋದನ್ನ ಸೆಟ್ ಮಾಡ್ಕೊಂಡು ಹೋಗ್ಬೋದಲ್ವಾ. ಏನಕ್ಕೆ ಅಂತ ಅಂದ್ರೆ, ಒಂದು ಪರ್ಸನ್ ಮೆಂಟಾಲಿಟಿ ಅನ್ನೋದು ಎಕ್ಸಾಕ್ಟ್ ಆಗಿ ಗೊತ್ತಿದೆ ಅಂತ ಅಂದ್ರೆ ಅವ್ರಿಗೆ 100% ನಾವು ಅನ್ನೋದು ಅವ್ರ ಹತ್ರ ಹೇಗಿರ್ಬೇಕು ಅಂತ ನಮ್ಗೆ ಖಂಡಿತ ಕ್ಲಾರಿಟಿ ಅನ್ನೋದು ಬರುತ್ತೆ. ಓಕೆನಾ, ಆ ಮೂಮೆಂಟ್ ಅಲ್ಲಿ ರಿಲೇಶನ್ಶಿಪ್ ಅಲ್ಲಿ ಏನಾಗುತ್ತೆ, ಬ್ರೇಕ್ ಡೌನ್ ಅನ್ನೋ ಚಾನ್ಸಸ್ ಅನ್ನೋದು ಖಂಡಿತ ಇರಲ್ಲ. ಇನ್ನೂ ಅವ್ರ ಮೈಂಡ್ ಅನ್ನು ತಿಳ್ಕೊಂಡಿರೋದಕ್ಕೆ ಅವರು ತುಂಬಾ ಖುಷಿ ಬೀಳ್ತಾರೆ. ನೀವು ಎಷ್ಟು ಅಹಂಕಾರದಿಂದ ಇರೋ ಪರ್ಸನ್ ಆದ್ರೂ ಸಮೇತ ಪ್ರೀತಿ ಅನ್ನೋ ಒಂದು ಪದಕ್ಕೆ ಖಂಡಿತ ಅನ್ನೋದು ಫೆಲ್ ಡೌನ್ ಆಗ್ಲೇಬೇಕು, ತಲೆ ಬೊಗ್ಗಿಸ್ಲೇಬೇಕು. ಹೌದಲ್ವಾ? ಅದು ಒಂದಿನಕ್ಕೆ ಬೊಗ್ಸ್ಬೋದು, ಇಲ್ಲ 10 days ಆಗ್ಬೋದು, ಇಲ್ಲ 1 year ಆಗ್ಬೋದು, ಇಲ್ಲ 5 years ಆಗ್ಬೋದು, ಇಲ್ಲ 10 years ಆಗ್ಬೋದು, 15 years ಆಗ್ಬೋದು. ಆದ್ರೆ ಇಲ್ಲಿ ಲವ್ ಅಂಡ್ ಅಫೆಕ್ಷನ್ಗೆ ಕರೆದೇ ಇರೋ ಮನುಷ್ಯ ಅನ್ನೋದು ಖಂಡಿತ ಇರಲ್ಲ. ಯಾವತ್ತೋ ಒಂದಿನ ಅವರಲ್ಲಿ ರಿಯಲೈಸೇಷನ್ ಅನ್ನೋದು ಬಂದೇ ಬರುತ್ತೆ. ಅದು ದೇವ್ರು ಕೊಟ್ಟಿರೋ ಅಂತ ಒಂದು ವರ ಅಂತಾನು ನಾವು ಹೇಳ್ಕೋಬಹುದು. ಓಕೆ, ಅದಕ್ಕೆ ಅಂತ ರಿಲೇಶನ್ಶಿಪ್ಸ್ ನಾವು ಕಂಪಲ್ಸರಿ ನಮ್ ಲೈಫ್ ಲಾಂಗ್ ಅನ್ನೋದು ಟ್ರಾವೆಲ್ ಮಾಡ್ತಾನೆ ಹೋಗ್ಬೇಕು. ಕಾರ್ಮಿಕ್ ರಿಲೇಷನ್ಸ್ ಅಂತಾರೆ, ಸೋಲ್ಮೇಟ್ ರಿಲೇಷನ್ಸ್ ಅಂತಾರೆ. ಕಾರ್ಮಿಕ್ ರಿಲೇಷನ್ಸ್ ಅಂದ್ರೆ ನಮ್ಗೆ ಗೊತ್ತಿಲ್ದಿರೋ ತರ ನಾವು 2 days 3 days 1 week ಬ್ಯಾಕ್ ಒಂದು ಕೆಲಸ ಅನ್ನೋದು ಮಾಡಿರ್ತೀವಿ, ನಮ್ಗೆ ಗೊತ್ತಿರಲ್ಲ, ಅದ್ರ ಬಗ್ಗೆ ಮರ್ತೋಗಿರ್ತೀವಿ. ಅಂತ ಅದು ಹೋಗಿರೋ ಜನ್ಮದಲ್ಲಿ ಏನ್ ಮಾಡಿದೀವಿ ಅಂತ ನಮ್ಗೆ ಗೊತ್ತಿರೋ ಚಾನ್ಸೇ ಇರಲ್ಲ, ಮರ್ತೋಗಿರ್ತೀವಿ. ಈ ಜನ್ಮದಲ್ಲೂ 1 week ಮುಂಚೆ ಏನ್ ಮಾಡಿದೀವೋ ನೆನಪಿಲ್ಲ ಅಂತ ಅಂದಾಗ ಎಲ್ಲೋ ನಮ್ಗೆ ನೆಕ್ಸ್ಟ್ ಅಂದ್ರೆ ಕಂಪ್ಲೀಟ್ ಆಗಿರೋ ಜನ್ಮದಲ್ಲಿ ಏನಾಗಿದೆ ಅಂತ ಗೊತ್ತಿರಲ್ಲ. ಅಂತ ಅವರೇ ಈ ಜನ್ಮದಲ್ಲಿ ನಮ್ಗೆ ಫ್ರೆಂಡ್ಸ್ ಆಗ್ಲಿ, ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ, ಇಲ್ಲ ತಾಯಿ ಮಗಳಾಗ್ಲಿ, ಇಲ್ಲ ಹಸ್ಬೆಂಡ್ ವೈಫ್ ಆಗ್ಲಿ, ಆ ತರ ರಿಲೇಷನ್ಸ್ ಅಂದ್ರೆ ನಾವ್ ಒಳ್ಳೆ ಕರ್ಮ ಅನ್ನೋದು ಮಾಡ್ಕೊಂಡ್ರೆ ಒಳ್ಳೆ ಹಾಗೆ ನಮ್ ಲೈಫ್ ಅಲ್ಲಿ ಇರ್ತಾರೆ. ನಾವ್ ಬ್ಯಾಡ್ ಕರ್ಮ ಅನ್ನೋದು ಮಾಡ್ಕೊಂಡಿದ್ರೆ ಆ ಕರ್ಮಕ್ಕೆ ತಕ್ಕಟ್ಟೆ ನಮ್ ಫಲಿತ ಅನ್ನೋದನ್ನು ಹಂಗೆ ಹೋಗ್ತಾ ಇರುತ್ತೆ. ಅಂತ ಮೈಂಡ್ ಸೆಟ್ ನ ಅರ್ಥ ಮಾಡ್ಕೊಂಡು ನಮ್ಮ ರಿಲೇಶನ್ಶಿಪ್ಸ್ ಅನ್ನೋದನ್ನ ನಾವು ಸ್ಟ್ರಾಂಗ್ ಆಗಿ ಇಟ್ಕೊಂಡು ಸೊಸೈಟಿದಲ್ಲಿ ಒಂದು ಗುಡ್ ಪರ್ಸನ್ ಆಗಿ ಟ್ರಾವೆಲ್ ಮಾಡ್ತಾ, ಸೊಸೈಟಿಗೂ ಪ್ರಿಫರೆನ್ಸ್ ಕೊಡ್ತಾ, ಸೊಸೈಟಿದಲ್ಲಿ ನಮ್ಮ ಫ್ಯಾಮಿಲಿಗೂ ಒಂದು ಗುಡ್ ಒಳ್ಳೆ ಹೆಸರು ಅನ್ನೋದು ತಗೊಂತ ನಾವು ಹೋಗ್ಬೇಕು ಅಂತ ಅಂದಾಗ, ಒಂದು ಪರ್ಸನ್ ನಿಂದ ಮೈಂಡ್ ಅಲ್ಲಿ ಇರೋ ಅಂತ ಕ್ಲಾರಿಟಿನೆಸ್ ಅರ್ಥ ಆಗಿದೆ ಅಂತ ಅಂದ್ರೆ ಅಲ್ಲಿ ಕಂಪಲ್ಸರಿ ಜಗಳ ಬರೋದಕ್ಕೆ ಚಾನ್ಸಸ್ಸೇ ಇರಲ್ಲ.
ಓಕೆನಾ. ಆ ಜಗಳ ಬಂದ್ರೂ ಸಮೇತ ನಮ್ಗೆ ಅಲ್ಲಿ ಅರ್ಥ ಆಗ್ಬಿಡುತ್ತೆ ಏನಕ್ಕೆ ಇಲ್ಲಿ ಜಗಳ ಅನ್ನೋದು ಬರ್ತಾ ಇದೆ ಅಂತ. ಆ ಜಗಳ ಬಂದಾಗ ನಾವು ಅಲರ್ಟ್ ಆಗ್ಬಿಡ್ತೀವಿ, ಓ ಈ ಪರ್ಸನ್ ಈ ತರ ಮೆಂಟಾಲಿಟಿ, ನಾನು ಇಲ್ಲಿ ಡಿಬೇಟ್ ಮಾಡೋದಕ್ಕಿಂತ ಮುಂಚೆನೆ ನಾನು ಇಲ್ಲಿ ಸೈಲೆಂಟ್ ಆಗ್ಬಿಟ್ರೆ ಈ ಜಗಳ ಅನ್ನೋದು ಇಲ್ಲಿ ಸ್ಟಾಪ್ ಆಗ್ಬಿಡುತ್ತೆ. ಆ ಪರ್ಸನ್ ನಮ್ಮನ್ನ ಅರ್ಥ ಮಾಡ್ಕೊಂಡು ನಮ್ಮ ಲೈಫ್ ಅಲ್ಲಿ ಖಂಡಿತ ಮತ್ತೆ ಆದ್ರೂ ಬಂದೇ ಬರ್ತಾರೆ ಅಂತ 1 or 2 days ಅನ್ನೋದು ಆಗುತ್ತೆ. ಇಲ್ಲಿ ನೋಡಿ, ಜಸ್ಟ್ ಒಂದು 2 persons ಇರ್ತಾರೆ. ಆ 2 persons ಅಲ್ಲಿ ಒಬ್ರಿಗೆ ಬಾಯ್ ಜಾಸ್ತಿ ಇದು ಜಗಳ ಮಾಡ್ತಾನೆ ಇರ್ತಾರೆ. ಇನ್ನೊಂದು ಪರ್ಸನ್ ಆ ತರ ಮಾಡಿದೀರಾ ಅಂತ ಅಂದ್ರೆ ಆ ಪರ್ಸನ್ ರಿಲೇಶನ್ಶಿಪ್ ಅನ್ನೋದು ಸ್ಟ್ರಕ್ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಅಲ್ಲೇ ಬ್ರೇಕ್ ಡೌನ್ ಆಗಿ ನೀನೆಷ್ಟು ನಾನೆಷ್ಟು ಅಂತ ಅನ್ನೋ ರೇಂಜ್ಗೆ ಹೋಗುತ್ತೆ. ಓಕೆನಾ. ಅಲ್ಲದೆ ಒಂದು ಪರ್ಸನ್ ಸೈಲೆಂಟ್ ಆಗ್ಬಿಟ್ಟು ಇನ್ನೊಬ್ಬರು ಪರ್ಸನ್ ಒಂದು ಮಾತಾಡಿದ್ರೆ ಎಷ್ಟೊತ್ತು ಮಾತಾಡ್ತಾರೆ? ನೋವೇ ಮಾತಾಡಿದ್ರು ಸಮೇತ ಅಲ್ಲಿ ನಿಂದ ಜಗಳ, ಅಲ್ಲಿ ಜಾಗ ಖಾಲಿ ಮಾಡ್ಕೊಂಡು ಮುಂದಕ್ಕೆ ಸುಮ್ನೆ ಸರಿ ನಿನ್ನೆ ಅಷ್ಟು ನೀನ್ ಕಿಚ್ಚಾಡ್ಕೊ ಅಂತ ಹೋಗ್ಬಿಟ್ಟಿದೀಯಾ ಅಂತ ಅಂದ್ರೆ ತಲೆನೋವಿರಲ್ಲ. ಯಾಕಂತ ಅಂದ್ರೆ ಒಂದ್ ಅರ್ಧ ಗಂಟೆನೋ 1 hour ಒಂದ್ 2 hours ಆದ್ಮೇಲೆ ನಿನ್ ಮನೆಗೆ ಬಂದಿದೀಯಾ ಅಂತ ಅಂದ್ರೆ ಒಂದ್ ಸರಿ ಆಯ್ತು ಒಂದ್ ಕಾಫಿ ಕೊಡ್ಬಾ ಅಂದಿದ ತಕ್ಷಣ ಮತ್ತೆ ನಾರ್ಮಲ್ಲೇ ಆಗ್ಬಿಡುತ್ತೆ. ಸೊ ಎಲ್ಲದಕ್ಕೂ ಪರಿಷ್ಕಾರ ಅನ್ನೋದು ಕಂಪಲ್ಸರಿ ಇರುತ್ತೆ. ಅದು ನಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ನಾನು ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಲವೊಬ್ರು ಅಹಂಕಾರ, ನಂದೇ ನಡಿಬೇಕು ಮನೆ ಅಂತ ಅಂದ್ರೆ ನಂದೇ ಆಗಿರ್ಬೇಕು ಅನ್ನೋ ತರನು ಕೆಲವರು ಪರ್ಸನ್ಸ್ ಇರ್ತಾರೆ. ಅದಕ್ಕಿಂತ ಹಸ್ಬೆಂಡ್ ವೈಫ್ ಅನ್ನೋ ರಿಲೇಶನ್ಶಿಪ್ ಅಲ್ಲಿ ಮೇನ್ ಆಗಿರ್ಬೇಕು ಅಂತ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮೆಂಟಾಲಿಟಿ. ಓಕೆನಾ. ಇದು ನನ್ನ ಕಾಸು, ನಾನೇ ಸಂಪಾದನೆ ಮಾಡ್ತಾ ಇದ್ದೀನಿ, ನಾನು ಹೇಳ್ದಂಗೆ ನಡಿಬೇಕು, ನಾನು ಹೇಳ್ದಂಗೆ ಮಾಡಬೇಕು ಅಂತ ಅನ್ಕೊಂಡು ಅವ್ರಿದ್ದಾಗ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಒಂದು ಅಪ್ಪರ್ ಹ್ಯಾಂಡ್ ಆಗುತ್ತೆ, ಒಂದು ಲೋಯರ್ ಹ್ಯಾಂಡ್ ಆಗುತ್ತೆ. ಅಪ್ಪರ್ ಹ್ಯಾಂಡ್ ಲೋಯರ್ ಹ್ಯಾಂಡ್ ಆದಾಗ ಪ್ರತಿಯೊಂದು ಸಾರಿ ಕೊಡೋ ಕೈ ಪ್ರತಿಯೊಂದ್ಸಾರಿ ಕೊಡ್ತಾ ಇದ್ರು ಒಂದಿನ ಬೇಜಾರಾಗ್ಬಿಡುತ್ತೆ, ನಂಗೆ ಕೊಡಲ್ಲ ಅಂತಾರೆ. ತಗೊಳೋ ಕೈ ಯಾವಾಗೂ ತಗೊಂತಾ ಇದ್ರು ಸಮೇತ ಏನಪ್ಪಾ ಇವ್ರ ಹತ್ರನೇ ಯಾವಾಗೂ ಕೇಳ್ತಾ ಇರ್ಬೇಕಂದ್ರೆ ನಂಗೆ ಬೇಜಾರಾಗುತ್ತೆ, ನಂಗೆ ಕೇಳೋದನ್ನು ನಂಗೆ ಇಷ್ಟ ಆಗಲ್ಲ ಅಂತ ಅವರು ಸುಮ್ಮನೆ ಆಗ್ಬಿಡ್ತಾರೆ. ಈ ತರ ಅಪ್ ಅಂಡ್ ಡೌನ್ಸ್ ಅನ್ನೋದು ಬಂದಾಗ ಹೌದಲ್ವಾ, ಈ ಪ್ರಾಬ್ಲಮ್ ಅನ್ನೋದು ಫ್ಯಾಮಿಲಿದಲ್ಲಿ ಈ ತರ ರೇಸ್ ಆಗ್ತಾ ಇದೆ. ಏನಕ್ಕೆ ಎಲ್ಲಿ ನಮ್ಗೆ ಪ್ರಾಬ್ಲಮ್ ಅನ್ನೋದು ಆಗ್ತಾ ಇದೆ ಅಂತ ಒಂದು 10 minutes ನಿಮ್ಗೋಸ್ಕರ, ನೀವು ನಿಮ್ ಫ್ಯಾಮಿಲಿ ಲೈಫ್ಗೋಸ್ಕರ ಸ್ಪೆಂಡ್ ಮಾಡ್ಬಿಟ್ಟು ಕುತ್ಕೊಂಡು ಇಲ್ಲಿ ಪ್ರಾಬ್ಲಮ್ ನಡೀತಾ ಇದೆ ಅಲ್ವಾ, ನಾನು ಈ ಕೆಲಸ ಮಾಡಿದೀನಿ ಔಟ್ ಸೈಡ್ ಹೋದಾಗ, ನಾನು ಈ ಕೆಲಸ ಮಾಡಿದೀನಿ ಅಂತ ಹಸ್ಬೆಂಡ್ ವೈಫ್ ಆಗ್ಲಿ ಇಲ್ಲ ಲವರ್ಸ್ ಆಗ್ಲಿ ಏನಾದ್ರೂ ಸಪ್ರೇಷನ್ ಆದಾಗ ಈ ತರ ಒಬ್ಬರು ಅಹಂಕಾರ ಅನ್ನೋದು ಸೈಡಲ್ಲಿ ಇಟ್ಟು ಫೋನು ಮೆಸೇಜು ಏನೋ ಒಂದು ಮಾಡಿ ಮಾತಾಡೋದ್ರಿಂದ ಆ ರಿಲೇಶನ್ಶಿಪ್ ಕಂಪಲ್ಸರಿ ಸ್ಟ್ರಾಂಗ್ ಆಗುತ್ತೆ. ಅಲ್ಲಿ ಜಗಳ ಬರೋದಕ್ಕೆ 100% ಚಾನ್ಸಸ್ಸೇ ಇರಲ್ಲ. ಹೌದಾ. ಬಟ್ ಈ ತರ ಇನ್ ಕೇಸ್ ನಿಮ್ ರಿಲೇಶನ್ಶಿಪ್ಸ್ ಅಲ್ಲಿ ದಯವಿಟ್ಟು ಯಾರಾದ್ರೂ ಹಸ್ಬೆಂಡ್ ವೈಫ್ ಆಗಿರ್ಬೋದು, ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಇಲ್ಲ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಅಂತ ಅಂದ್ರೆ ಅದರ್ ಕೊಲೀಗ್ಸ್ ಆಗಿರ್ಬೋದು, ನನ್ನ ವಿಡಿಯೋ ಅಟ್ಲೀಸ್ಟ್ ಕೇಳಿಸ್ಕೊಂಡ್ಮೇಲೆ ಸರಿ ನೀನೇ ದೊಡ್ಡನಾಗು ನಂಗೇನು ಅಂತ ಒಂದು ಸಾರಿ ಒಂದು ಸ್ಟೆಪ್ ಇಲ್ದು ಬಿಟ್ಟು ಹಾಯ್ ಗುಡ್ ಮಾರ್ನಿಂಗ್, ಕಾಫಿ ಆಯ್ತಾ, ಊಟ ಆಯ್ತಾ, ನನ್ನ ಮೆಸೇಜ್ ನನ್ನ ವಿಡಿಯೋ ಅನ್ನೋದು ನೋಡಿದ್ಮೇಲೆ ಯಾವ ಟೈಮಲ್ಲಿ ನೋಡ್ತಿರೋ ಆ ಟೈಮ್ ಆದ್ಮೇಲೆ ಆ ಟೈಮ್ ಕರೆಕ್ಟಾಗಿ ಒಂದು ಸ್ಮಾಲ್ ಮೆಸೇಜ್ ಮಾಡಿ, ಹಬ್ಬ ನನ್ನ ಫ್ರೆಂಡ್ ನನ್ಗೋಸ್ಕರ ಮೆಸೇಜ್ ಮಾಡಿದ್ದಾನೆ, ನನ್ಗೋಸ್ಕರ ಅವ್ನ ತಲೆ ಬುಕ್ಕಿಸ್ಬಿಟ್ಟು ಅವನ ಅಹಂಕಾರ ಎಲ್ಲ ಸಪ್ರೇಟ್ ಆಗಿ ಇಟ್ಬಿಟ್ಟು ನನ್ನಗೋಸ್ಕರ ಅವ್ನ ಸ್ಟೆಪ್ ತಗೊಂಡು ಮುಂದಕ್ಕೆ ಬಂದಿದ್ದಾನೆ ಅಂತ 1 ಟೈಮ್ಗೆ ಮೆಸೇಜ್ ಬಂದಿಲ್ವಾ, 2 ಸರಿ ಮಾಡಿ, 3 ಸರಿ ಮಾಡಿ, 4 ಸರಿ ಮಾಡಿ, 5 ಸರಿ ಮಾಡಿ. ಅವರಿಂದ ಕೋಪದಿಂದನೇ ಒಂಥರ, ಅದು ಕೋಪ ಅಲ್ಲ ರೀ, ಪ್ರೀತಿ. ಒಳಗಡೆ ಪ್ರೀತಿ ಇಟ್ಕೊಂಡು ಆಚೆಗೆ ಮಾತ್ರ ಮಾತಾಡೋ ವಿಧಾನ ಹಂಗಿರುತ್ತೆ. ಏನಕ್ಕೆ ಮಾಡಿದೀಯಾ, ನಾನೇನ್ ಮೆಸೇಜ್ ಮಾಡಿದೀಯಾ, ನಾನೇನ್ ಮೆಸೇಜ್ ಮಾಡಿದೀನಾ, ನಾನೇನ್ ಕಾಲ್ ಮಾಡಿದೀನಾ, ನಿನ್ನಿಂದ ಏನಕ್ಕೆ ಬಂದಿದೆ ಈ ಕಾಲ್ ಮೆಸೇಜು ಅಂತ ಈ ತರ ಹೇಳ್ಕೊಂತ ಹೋಗ್ತಾ ಇರ್ತೀರಾ. ಆದ್ರೆ ಒಳಗಡೆ ಪ್ರೀತಿ ಇದ್ರೂ ಆಚೆಗೆ ಬರುತ್ತೆ. ಸರಿ ಅಮ್ಮ ನಂದೇ ತಪ್ಪಾಯ್ತು, ಸಾರಿ ಅಂತ ಒಂದು ವರ್ಡ್ ಹೇಳೋದ್ರಿಂದ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನೀವು ಒಂದು ಸ್ಟೆಪ್ ಅನ್ನೋದು ಅವ್ರಿಗೋಸ್ಕರ ಕೆಳಗಡೆ ಇಲ್ದಿದ್ದೀರಾ ಅಂತ ಅಂದ್ರೆ ಅವ್ರು ನಿಮ್ಗೋಸ್ಕರ ಅನ್ನೋದು 10 ಸ್ಟೆಪ್ ಅನ್ನೋದು ಖಂಡಿತ ಇಳ್ಕೊಂಡು ಬಂದೇ ಬರ್ತಾರೆ. ಅದು ಮೇಲ್ ಆಗ್ಬೋದು, ಫಿಮೇಲ್ ಆಗ್ಬೋದು. ಈಗ ಪ್ರೆಸೆಂಟ್ ಸೊಸೈಟಿದಲ್ಲಿ ಎಲ್ಲರೂ ಸಂಪಾದನೆ ಮಾಡೋದಕ್ಕೆ ಯಾವಾಗ ಸ್ಟಾರ್ಟ್ ಅನ್ನೋದು ಲೈಫ್ ಅನ್ನೋದು ಸ್ಟಾರ್ಟ್ ಮಾಡಿದಾರೋ ಆಗ ನಮ್ಗೆ ಗೊತ್ತಿಲ್ದಂಗೆ ಎಕ್ಸ್ಟ್ರಾ ಪರ್ಸನ್ಸ್ ಅನ್ನೋದು ನಮ್ಮ ಲೈಫಲ್ಲಿ ಬಂದು ಅದು ರಿಲೇಶನ್ಶಿಪ್ನ ತುಂಬಾ ಕೊಲ್ಯಾಪ್ಸ್ ಮಾಡ್ತಾ ಹೋಗ್ತಾ ಇದೆ. ಓಕೆನಾ. ಅದಕ್ಕೋಸ್ಕರನೇ ಇಲ್ಲಿ ಏನು ಡೌಟ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಎಲ್ಲ ಕೊಲ್ಯಾಪ್ಸ್ ಅಂತ ಅಂದ್ರೆ ಅನುಮಾನ ಅನ್ನೋದು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಂದ್ರೆ ಈಗ ಸಮಥಿಂಗ್ ವಾಟ್ಸಪ್ ಅಲ್ಲೇ ಮೆಸೇಜ್ ಬಂದಿದೆ ಅನ್ಕೊಳ್ಳೋಣ, ಆ ವಾಟ್ಸಪ್ ಮೆಸೇಜ್ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲದಂಗ ಅಲ್ಲೇನು ಇರಲ್ಲ ಅಂತ ಅಂದ್ರೂ ಡಿಲೀಟ್ ಮಾಡ್ಕೊಂಡಿರ್ತಾರೆ. ಡಿಲೀಟ್ ಮಾಡು ಅಲ್ಲಿ ಏನ ಅಂತಂದ್ರೆ ಕಳ್ಸಿರೋ ಪರ್ಸನ್ ಅನ್ನೋದು ಡಿಲೀಟೆಡ್ ಅನ್ನೋದು ಮಾಡಿರ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಂದು ಮನೆಯಲ್ಲಿ ಯುದ್ಧ. ಏನ್ ಬಂದಿದೆ, ಅವರಿಂದ ಯಾಕೆ ಬಂದಿದೆ, ಎಲ್ಲಿ ಅಂತ ಒಂದ್ 4-5 ಸಾರಿ ನೋಡಿದ್ದಾರೆ ಅಂತ ಅಂದ್ರೆ ಇನ್ನು 6ನೇ ಸಾರಿಗೆ ಆಗೋಯ್ತು ನಿಮ್ ಕತೆ. ಆ ತರ ತುಂಬಾ ಸೊಸೈಟಿದಲ್ಲಿ ಪ್ರೆಸೆಂಟ್ ನಡೀತಾ ಇರೋದ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ನಿಮ್ಗೆ ಇವೆಲ್ಲ ಟಾಪಿಕ್ಸ್ ಗೊತ್ತಿರೋವೆ, ಆದ್ರೂ ನಮಗ್ ಗೊತ್ತಿಲ್ದಂಗೇನು ನಮ್ಮ ರಿಲೇಶನ್ಶಿಪ್ಸ್ ನ ಕೊಲಾಸ್ ಮಾಡ್ಕೊಂಡು ತುಂಬಾ ಜನ ಅನ್ನೋದು ಹೋಗ್ತಾ ಇದ್ದಾರೆ. ಸೊ ಆ ತರ ಮಾಡ್ಕೋಬೇಡಿ ಅಂತ ಮಾತ್ರನೇ ನಾನು ಒಂದು ನಿಮ್ಗೆ ಸಜೆಷನ್ ಮಾಡ್ತಾ ಇದ್ದೀನಿ. ಓಕೆ.
ಸರಿ, ಇನ್ನೇನು ಇದನ್ನು ಮತ್ತೆ ಸೋಲ್ಮೇಟ್ ರಿಲೇಷನ್ ಅಂತಾರೆ. ಸೋಲ್ಮೇಟ್ ರಿಲೇಷನ್ ಅಂತ ಅಂದ್ರೆ ಅಲ್ಲಿ ಏನು, ಅಲ್ಲಿ ಒಂದು ಪರ್ಸನ್ ನೋಡಿದ ತಕ್ಷಣ ಅವರೇ ನಮ್ಮ ಲೈಫಲ್ಲಿ ಅವ್ರು ಹೇಗಿದ್ರು ಸಮೇತ ನಮ್ಮ ಮನಸ್ಸು ಅನ್ನೋದು ಒಪ್ಕೊಬಿಡುತ್ತೆ. ಓಕೆನಾ, ಅಲ್ಲಿ ಅವ್ರು ಜಗಳ ಮಾಡ್ತಾರಾ, ಸರಿ ನಾನೇ ತಲೆ ಬೊಗ್ಗಿಸ್ತೀನಿ ಬಿಡಮ್ಮ ಅಂತ ಹೇಳ್ತಾರೆ. ಅದು ಮೇಲ್ ಆಗ್ಬೋದು ಫಿಮೇಲ್ ಆಗ್ಬೋದು, ಸರಿ ನೀನೇ ದೊಡ್ಡವ್ರು ಆಗು ಪರವಾಗಿಲ್ಲ, ನಾವಿಬ್ರು ಒಂದೇ ಅನ್ನೋ ಒಂದು ಪರ್ಸನ್ ಅಂತ ಅನ್ಕೋಬಿಟ್ಟಿದ್ದಾರೆ ಅಂತ ಅಂದ್ರೆ 100% ಅವ್ರಿಗೆ ಕಂಪಲ್ಸರಿ ಎಫರ್ಟ್ ಅನ್ನೋದು ಆಗ್ಬಿಡ್ತಾರೆ. ಅವ್ರಿಗೆ ಒಂಥರ ಏನಂತಾರೆ ಸರ್ವೆಂಟ್ ತರ ಅನ್ನೋದು ಆಗ್ಬಿಡ್ತಾರೆ. ರಿಯಲ್ ಆಗಿ ಜೆನ್ಯೂನ್ ಆಗಿ ರಿಲೇಶನ್ಶಿಪ್ ಬೇಕು, ಜೆನ್ಯೂನ್ ಆಗಿ ನಾವು ಇರಬೇಕು, ಹಸ್ಬೆಂಡ್ ವೈಫ್ ಅಲ್ಲಿ ಇಲ್ಲ ಲವರ್ಸ್ ಆಗಿ ಜೆನ್ಯೂನ್ ಆಗಿ ನಾವು ಇರಬೇಕು ಅಂತಂದಾಗ ಜಗಳ ಬಂದಾಗ ಒಂದು ಸ್ಟೆಪ್ ಅನ್ನೋದು ಕೆಳಗಡೆ ಇಳಿದು ಬಿಟ್ಟು ಮಾತಾಡ್ಕೊಳೋದೇ ಬೆಟರ್ ಅಂತ ನನ್ನ ಫೀಲಿಂಗ್ ಮಾತ್ರನೇ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲ ಈ ತರ ಮೈಂಡ್ ಸೆಟ್ ಅನ್ನೋದು ನಾನು ಇಷ್ಟಪಟ್ಟಿದ್ದೀನಿ, ನನ್ನ ಬಿಟ್ಟು ಇನ್ನೊಬ್ರು ಹತ್ರಕ್ಕೆ ಹೋಗಿದ್ದಾರೆ, ನಾನು ಇಷ್ಟ ಇದೀನಾ ಇಲ್ವಾ, ಮತ್ತೆ ಫ್ಯಾಮಿಲಿದಲ್ಲಿ ಈ ತರ ಕಾನ್ಫ್ಲಿಕ್ಟ್ಸ್ ಅನ್ನೋದು ನಡೀತಾ ಇದೆ, ನಮ್ಮ ಹಸ್ಬೆಂಡ್ ಇನ್ನೊಬ್ಬರನ್ನ ಇಷ್ಟಪಟ್ಟಿದ್ದಾರೆ, ನಮ್ಮ ವೈಫ್ ನನ್ನನ್ನ ಇಷ್ಟಪಟ್ಟು ನೋಡ್ತಾ ಇಲ್ಲ, ಏನಾದ್ರೂ ಈ ತರ ಪ್ರಾಬ್ಲಮ್ಸ್ ಆಯ್ತಾ, ಇಂಥ ಡೌಟ್ಫುಲ್ ಆಗಿರುವಂತ ಕ್ವಶನ್ಸ್ ನ ಕ್ಲಾರಿಫೈ ಮಾಡ್ಕೊಳೋದಕ್ಕೆ ಇರೋದೇ ಟ್ಯಾರೋ ಕೋರ್ಸ್ ಅಂತ ಹೇಳ್ಬೋದು. ಓಕೆ, ಇವತ್ತು ನಿಮ್ಮ ಲೈಫ್ ಓಕೆ ನಿಮ್ಮ ರಿಲೇಶನ್ಶಿಪ್ ಅನ್ನೋದು ಹೇಗಿದೆ ಅಂತ ಜಸ್ಟ್ ಇಲ್ಲಿ ಏಂಜಲ್ ಗೈಡೆನ್ಸ್ ಇಂದ 5 ಕಾರ್ಡ್ಸ್ ಮಾತ್ರನೇ ತೆಗಿದ್ದೀನಿ. ಈ 5 ಕಾರ್ಡ್ಸ್ ಅಲ್ಲಿ ಏಂಜಲ್ಸ್ ಅನ್ನೋ ಅವರು ನಿಮ್ಮ ಪ್ರೆಸೆಂಟ್ ಗೈಡೆನ್ಸ್ ಬಗ್ಗೆ, ನಿಮ್ಮ ಲವ್ ರಿಲೇಶನ್ಶಿಪ್ ಬಗ್ಗೆ ಏನ್ ಹೇಳುತ್ತೆ ಅಂತ ಗೈಡೆನ್ಸ್ ಕೊಡ್ತೀನಿ. ಓಕೆ, ಪ್ಲೀಸ್ ಗೈಡ್ ಮೀ ಏಂಜಲ್ಸ್. ನಮ್ಮ ವ್ಯೂವರ್ಸ್ ರಿಲೇಶನ್ಶಿಪ್ಸ್ ಅಲ್ಲಿ ಹೇಗಿದೆ, ನಮ್ಮ ವ್ಯೂವರ್ಸ್ ರಿಲೇಶನ್ಶಿಪ್ ಅನ್ನೋದು ಹೇಗಿದೆ, ಪ್ಲೀಸ್ ಯೂನಿವರ್ಸ್ ಓನ್ಲಿ 5 ಕಾರ್ಡ್ಸ್ ಇಂದ ನೀವು ಏನು ಹೇಳ್ಬೇಕು ಅನ್ಕೊಂತಾ ಇದ್ದೀರಾ, ಪ್ಲೀಸ್ ಅವ್ರಿಗೆ ಗೈಡೆನ್ಸ್ ಕೊಡಿ. ನಮ್ಮ ವ್ಯೂವರ್ಸ್ ರಿಲೇಶನ್ಶಿಪ್ ಅನ್ನೋದು ಹೇಗಿದೆ ಅಂತ ಅವ್ರಿಗೆ ದಯವಿಟ್ಟು ಗೈಡೆನ್ಸ್ ಕೊಡಿ. ಪ್ಲೀಸ್ ಯೂನಿವರ್ಸ್ ಗಿವ್ ಮಿ ಆಕ್ಯುರೇಟ್ ಆನ್ಸರ್ಸ್. ಪ್ಲೀಸ್ ಯೂನಿವರ್ಸ್ ಗಿವ್ ಮಿ ಆಕ್ಯುರೇಟ್ ಆನ್ಸರ್ಸ್. ನಮ್ಮ ವ್ಯೂವರ್ಸ್ ರಿಲೇಶನ್ಶಿಪ್ಸ್ ಅನ್ನೋದು ಅವ್ರ ಮನಸ್ಸಲ್ಲಿ ಯಾರನ್ನ ಇಟ್ಕೊಂಡು ನೋಡ್ತಾ ಇದ್ದಾರೋ ಆ ರಿಲೇಶನ್ಶಿಪ್ಸ್ ಅನ್ನೋದು ಹೇಗಿದೆ ಅಂತ ಅವ್ರಿಗೆ ಗೈಡೆನ್ಸ್ ಕೊಡಿ ಯೂನಿವರ್ಸ್. ನೋಡೋಣ ಯೂನಿವರ್ಸ್ ಏನ್ ಹೇಳ್ಬೇಕು ಅನ್ಕೊಂತ ಇದ್ದಾರೆ. ವೆಯ್ಟ್, ನೀವು ಏನ್ ಬಗ್ಗೆ ಯೋಚನೆ ಮಾಡಿ ಈ ವಿಡಿಯೋ ಅನ್ನೋದು ನೋಡ್ತಾ ಇದ್ದೀರೋ, ಸೊ ತೊಂದರೆ ಬೀಳಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ. ನಿಮ್ಗಿನ್ನ ಕ್ಲಾರಿಟಿ ಆಗಿ ನಿಮ್ಮ ವ್ಯೂವರ್ ಅಂತ ಅಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ಯಾರ ಬಗ್ಗೆ ಅನ್ನೋದು ನೀವು ನೋಡ್ತಾ ಇದ್ದೀರೋ, ಸೊ ಪ್ರೆಸೆಂಟ್ ಸಿಚುವೇಶನ್ ಅದು ನಿಮ್ಗೆ ಗೊತ್ತಿರುತ್ತೆ ಏನ್ ನಡೀತಾ ಇದೆ ಅಂತ, ನಿಮ್ಮಿಬ್ಬರ ಮಧ್ಯೆ ಇರೋ ಬಾಂಡಿಂಗ್ ಹೇಗಿದೆ ಅಂತ. ಸೊ ಸ್ವಲ್ಪ ವೆಯ್ಟ್ ಮಾಡಿ, ಸ್ಟ್ರಾಂಗ್ ಡೆಸಿಷನ್ ಅನ್ನೋದು ಏನು ತಗೋಬೇಡಿ, ಸ್ವಲ್ಪ ಪೇಷನ್ಸ್ ಆಗಿ ವೆಯ್ಟ್ ಮಾಡಿ ಅಂತ ಇವತ್ತು ಏಂಜಲ್ ಗೈಡೆನ್ಸ್ ಬರ್ತಾ ಇದೆ. ನೆಕ್ಸ್ಟ್ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಅಂದ್ರೆ ಈಗ ಸಪೋಸ್ ಏನಾದ್ರು ಜಗಳ ಆಗಿರುತ್ತೆ, ಇವ್ರು ಬೇಡಪ್ಪ ಸುಮ್ಮನೆ ಡೈವರ್ಸ್ ಅಪ್ಲೈ ಮಾಡೋಣ ಹಂಗೆ ಹಿಂಗೆ ಈ ತರ ಥಾಟ್ಸ್, ಇದು ಎಲ್ಲರಿಗೂ ಬಗ್ಗೆನೂ ನಾನು ಹೇಳ್ತಾ ಇಲ್ಲ, ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಿಮ್ಮ ಸಿಚುವೇಶನ್ ನಿಮ್ಗೆ ಗೊತ್ತಿರುತ್ತೆ, ಅದಕ್ಕೋಸ್ಕರ ಏಂಜಲ್ ಗೈಡೆನ್ಸ್ ಬಂದು ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್, ಈಗ ಸಪೋಸ್ ಗೊತ್ತಿಲ್ದಂಗೆ ಏನೋ ಒಂದು ಥರ್ಡ್ ಪರ್ಸನ್ ಬಂದು ಇರ್ತಾರಲ್ವಾ, ಆ ಥರ್ಡ್ ಪರ್ಸನ್ ಬಂದು ಹೇಳಿರೋ ಮಾತುಗಳಿಗೆ ಜಗಳ ಬಂದಿರುತ್ತೆ, ಆ ಜಗಳದಿಂದ ದೂರ ಆಗಿರ್ತೀರಾ. ಸೊ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಬಂದು ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ನಿಮ್ ಪ್ರಾಬ್ಲಮ್ ಅನ್ನೋದು ಖಂಡಿತ ಸಾಲ್ವ್ ಆಗುತ್ತೆ. ಅವರಾಗಿ ಅವ್ರು ಬರೋದು ಇಲ್ಲ ನೀವಾಗಿ ನೀವು ಹೋಗೋದು, ಏನೋ ಒಂದು ಅನ್ನೋದು ನಿಮ್ಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ ಅಂತ ಏಂಜಲ್ ಗೈಡೆನ್ಸ್ ಮಾಡ್ತಾ ಇದ್ದಾರೆ. ದ ಸಿಚುವೇಶನ್ ವಿಲ್ ಇಂಪ್ರೂವ್. ಓಕೆ, ನಿಮ್ಮ ಸಿಚುವೇಶನ್ ಅಂತ ಹೇಳಿ ನಿಮ್ಗೆ ತುಂಬಾ ಇಂಪ್ರೂವ್ ಆಗೇ ಕಾಣಿಸುತ್ತೆ. ಸೊ ನಂದೇ ತಪ್ಪಾಯ್ತು ಅಂತ ಅನ್ನೋದು ಇಲ್ಲ, ಅಲ್ಲಿ ಹೋಗಿರೋ ನಿಮ್ಮನ್ನ ಬಿಟ್ಟು ಹೋಗಿರೋ ಅವರೇ ಹೇಳ್ಬೋದು ನಂದೇ ತಪ್ಪಾಯ್ತು, ಆ ಪರ್ಸನ್ ಹಂಗೆ ಹೇಳಿರೋದಕ್ಕೆ ಅಂದ್ರೆ ಒಂದು ಇನ್ಫಾರ್ಮೇಶನ್ ಅನ್ನೋದು ಈ ತರ ನಾನು ರಾಂಗ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಿಮ್ಮನ್ನ ಬಿಟ್ಕೊಂಡು ಹೋಗಿದ್ದೀನಿ, ಅದಕ್ಕೆ ಸಾರಿ ಅಂತ ಹೋಗಿರೋ ಪರ್ಸನೇ ಬರೋದು. ಇಲ್ಲ ಅಲ್ಲಿ ಥರ್ಡ್ ಪರ್ಸನ್ ಹೇಳಿರೋ ಮಾತುಗಳಿಗೆ ಈ ತರ ನಾನು ಕೇಳ್ಕೊಂಡು ನನ್ನ ಅದೇ ವೈಫ್ ಆಗ್ಲಿ ಇಲ್ಲ ಅಂತಂದ್ರೆ ಹಸ್ಬೆಂಡ್ ಆಗ್ಲಿ ಈ ತರ ಮಾತಾಡಿದ್ದೀನಲ್ವಾ ನಂದೇ ತಪ್ಪಾಯ್ತು ಅಂತ ನೀವೇ ರಿಯಲೈಸೇಷನ್ ಆಗ್ಬಿಟ್ಟು ಅಲ್ಲಿ ಹೋಗೋದಾಗ್ಲಿ ಅಂದ್ರೆ ಹೋಗ್ಬಿಟ್ಟು ಸಾರಿ ಕೇಳಿ ಅಪಾಲಜಿಸ್ ಕೇಳ್ಕೊಂಡು ನಿಮ್ಮ ಸಿಚುವೇಶನ್ ನಿಂದ ಇಂಪ್ರೂವ್ ಮಾಡ್ಕೊಂತೀರಾ ಅಂತ ಹೇಳ್ತಾ ಇದೆ.
ಲುಕ್ ಫಾರ್ ಎ ಸೈನ್. ನಿಮ್ಗೆ ಏನೋ ಒಂದು ಗೈಡೆನ್ಸ್ ಅನ್ನೋದು ಕಂಪಲ್ಸರಿ ಸಿಗುತ್ತೆ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಏನಾದ್ರೂ ಪ್ರಾಬ್ಲಮ್, ತೊಂದರೆ ಅನ್ನೋದು ಇದೆ ಅಂತ ಅಂದ್ರೆ ಏನೋ ಒಂದು ಯೂನಿವರ್ಸ್ ನಿಂದಾನೇ ಸೈನ್ ಅನ್ನೋದು ಬರುತ್ತೆ ಅಂತ ಅಂದ್ರೆ ನಿಮ್ಗೆ ರಿಯಾಲಿಟಿ ಅನ್ನೋದು ಏನ್ ನಡೆದಿದೆ ಅಲ್ಲಿ ಇನ್ಸಿಡೆಂಟ್ ಅನ್ನೋದು ಕಂಪಲ್ಸರಿ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇಂಪ್ರೂವಿಂಗ್ ಹೆಲ್ತ್. ನಂಗೆ ಗೊತ್ತಿದ್ರು ಏನಾದ್ರೂ ಸಪೋಸ್ ಹೆಡ್ ಏಕೋ ಇಲ್ಲ ಅಂತಂದ್ರೆ ಅಂತ ಅಷ್ಟೇ ಅಲ್ವೇ ಅಲ್ವಾ ರೀ, ಏನಾದ್ರೂ ಸಮಥಿಂಗ್ ಕಾನ್ಫ್ಲಿಕ್ಟ್ಸ್ ಇದೆಲ್ಲ ಬೇಜಾರಾಗಿದೆ ಅಂದ್ರೆ ಊಟ ತಿನ್ನಲ್ಲ, ನೀರು ಕುಡಿತೀರವಿ, ಊಟ ಏನು ತಿನ್ನಲ್ಲ, ಇಂಥವೇನಾದ್ರೂ ಸಮಥಿಂಗ್ ಹೆಡ್ ಏಕ್ ಪ್ರಾಬ್ಲಮ್ ತುಂಬಾ ಯೋಚನೆ ಮಾಡಿಬಿಟ್ಟು ಇಲ್ಲ ಅಂತ ಅಂದ್ರೆ ಇವ್ರನ್ನ ಮರ್ತೋಗ್ಬೇಕು ಅಂತ ತುಂಬಾ ಸಿಚುವೇಶನ್ ವರ್ಕ್ ಮಾಡಿರೋದು ಆಗ್ಲಿ ಇಂಥವೆಲ್ಲ ಇರುತ್ತೆ ಅಲ್ವಾ. ಸೊ ಇಂಥವೇನಾದ್ರೂ ಇದೆ ಅಂತ ಅಂದ್ರೆ ಡೀಪ್ ಥಿಂಕಿಂಗ್ ಅದ್ರ ಬಗ್ಗೆ ಮಾಡಬೇಡಿ. ನಿಮ್ಮ ಸಿಚುವೇಶನ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಮತ್ತೆ ನಿಮ್ಮ ಇಂಪ್ರೂವಿಂಗ್ ಹೆಲ್ತ್ ಅಂತಾನು ಗೈಡೆನ್ಸ್ ಯೂನಿವರ್ಸ್ ಗೈಡೆನ್ಸ್ ಹೇಳ್ತಾ ಇದ್ದಾರೆ. ನಿಮ್ಮ ಆರೋಗ್ಯ ಅನ್ನೋದನ್ನು ಚೆನ್ನಾಗಿ ನೋಡ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಟ್ರಸ್ಟ್. ನೀವು ಏನ್ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ ಅದನ್ನ ನಂಬಿ ಕಂಪಲ್ಸರಿ ನಿಮ್ಮ ಜೀವನದಲ್ಲಿ ಅನ್ನೋದು ಖಂಡಿತ ನಡೆಯುತ್ತೆ. ಟೋಟಲ್ ಆಗಿ ಓರಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ನಿಮ್ಮ ಮನಸ್ಸಲ್ಲಿ ನೀವು ಏನ್ ಅನ್ಕೊಂತಾ ಇದ್ದೀರೋ ಅದು ಆ ವಿಷಯದ ಬಗ್ಗೆ ತುಂಬಾ ಡೀಪ್ ಥಿಂಕಿಂಗ್ ಅಂತ ಮಾಡಬೇಡಿ. ಸ್ಟ್ರಾಂಗ್ ಅಂದ್ರೆ ಇಮ್ಮಿಡಿಯೇಟ್ ಡೆಸಿಷನ್ಸ್ ಅನ್ನೋದು ತಗೋಬೇಡಿ. ಸ್ವಲ್ಪ ವೆಯ್ಟ್ ಮಾಡಿ. ಕೆಲವೊಂದು ದಿನದಲ್ಲೇ ಕೆಲವೊಂದು ವಾರದಲ್ಲೇ ನಿಮ್ಮ ಸಿಚುವೇಶನ್ ಅನ್ನೋದು ಇಂಪ್ರೂವ್ ಆಗ್ಬಿಟ್ಟು ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಬಂದು ನಿಮ್ಗೆ ಒಂದು ಹಿಂಟ್ ಅನ್ನೋದು ಸಿಗುತ್ತೆ, ಏನಾಗಿದೆ ಇಲ್ಲಿ ಈ ಇನ್ಸಿಡೆಂಟ್ ಅಲ್ಲಿ ಪ್ರಾಬ್ಲಮ್ ಎಲ್ಲಿಂದ ಬಂದಿದೆ ಅಂತ. ಸೊ ಏನಾದ್ರೂ ಆ ವಿಷಯದ ಬಗ್ಗೆ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇದೆ ಅಂತ ಅಂದ್ರೆ ಅದು ಮರ್ತೋಗ್ಬಿಟ್ಟು ನಿಮ್ಮ ಹೆಲ್ತ್ ಅನ್ನೋದನ್ನ ನೀವು ಇಂಪ್ರೂವ್ ಮಾಡ್ಕೊಳ್ರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಯೂನಿವರ್ಸ್. ನಾನಲ್ಲ ರೀ, ಜಸ್ಟ್ ಐ ಆಮ್ ದ ಗೈಡರ್. ಓಕೆ, ಸರಿ ಮ್ಯಾಮ್, ಇದಕ್ಕೇನಾದ್ರು ನೀವೇನಾದ್ರು ಟಿಪ್ಸ್ ಕೊಡ್ತೀರಾ? ಈ ತರ ನೆಗೆಟಿವ್ ಪೀಪಲ್ಸ್ ಬರ್ತಾ ಇದ್ದಾರೆ ನಮ್ಮ ಲೈಫಲ್ಲಿ, ಈ ತರ ಎಲ್ಲ ಕಾನ್ಫ್ಲಿಕ್ಟ್ಸ್ ಅನ್ನೋದು ನಡೀತಾ ಇದೆ ಅಂತ ಅಂದ್ರೆ ಪ್ರತಿಯೊಂದು ಪರ್ಸನ್ ನಲ್ಲಿ ಪ್ರತಿಯೊಂದು ಮನೆಯಲ್ಲಿ ಎಲ್ಲರಿಗೂ ಇದ್ದೇ ಇರುತ್ತೆ ರೀ ಪ್ರಾಬ್ಲಮ್ ಅನ್ನೋದು. ಯಾರಿಗಿರಲ್ಲ? ನಂಗಿಲ್ವಾ? ನಾನೇನು ಹ್ಯಾಪಿ ಅಂತ ಹೇಳೋದಕ್ಕಾಗುತ್ತಾ? ಕೆಲವೊಂದು ಗೋ ವಿತ್ ದ ಫ್ಲೋ ಅಷ್ಟೇ. ಏನೇ ಬಂದ್ರೂ ಒಂದು ಸ್ಮೈಲ್ ಕೊಡ್ತಾ ಇರಬೇಕು. ಏನಿಲ್ಲ ನಾನು ಬಿಂದ ಸೂಪರ್ ಅಂತ ಹೇಳ್ಕೊಂತ ಇರೋದು, ಮುಂದಕ್ಕೆ ಹೋಗ್ತಾ ಇರೋದು. ಓಕೆನಾ? ಅದೇ ಇವತ್ತು ಒಂದು ಸ್ಮಾಲ್ ಹಿಂಟ್ ಅನ್ನೋದು ನಾನು ನಿಮ್ಗೆ ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ಗೊತ್ತಿಲ್ದಂಗೆ ಇರುತ್ತೆ ಅಲ್ವಾ, ಪಕ್ಕದ ಮನೆ, ಅಯ್ಯೋ ನೀವು ಹೊಸ ಟಿವಿ ತಂದ್ಬಿಟ್ಟಿದ್ದೀರಾ, ಹೊಸ ಟೇಬಲ್ ತಂದಿದ್ದೀರಾ ಅಂತ ದೃಷ್ಟಿ ಹಾಕಿ ಹೋಗ್ಬಿಟ್ಟು ಅವ್ರು ಬಂದು ಹಂಗ ಅಂದಿದಾರೋ ಇಲ್ಲ, ಇಲ್ಲಿ ನಮ್ಮ ತಂದಿರೋ ಟಿವಿ ಸಮೇತ ಸ್ಮ್ಯಾಶ್ ಆ ತರ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅಂದ್ರೆ ನರದೃಷ್ಟಿ ಅನ್ನೋದು ಎಷ್ಟು ಪ್ರಭಾವ ಅನ್ನೋದು ಒಂದು ಮನೆ ಮೇಲೆ ಇರುತ್ತೆ ಅನ್ನೋದಕ್ಕೆ ಜಸ್ಟ್ ಒಂದು ಟಿಪ್ ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ರೀ. ಜಸ್ಟ್ ಈ ತರ ಒಂದು ಕಪ್ ಅನ್ನೋದು ತಗೊಂಡ್ರಿ. ಆ ಕಪ್ಪಲ್ಲಿ ಜಸ್ಟ್ ನಾರ್ಮಲ್ ಆಗಿ ವಾಟರ್ ಅನ್ನೋದು ಮಾತ್ರ ತಗೊಂಡಿದ್ದೀನಿ ಅಷ್ಟೇ ನಾನು. ಆ ವಾಟರ್ ಅಲ್ಲಿ ಇಲ್ಲಿ ಸಾಲ್ಟ್, ಓಕೆ, ರಾಕ್ ಸಾಲ್ಟ್ ಇದು. ಓಕೆ, ಈ ರಾಕ್ ಸಾಲ್ಟ್ ಅನ್ನೋದು ಹಿಂಗೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇದೆಲ್ಲನೂ ಈ ತರ ಕರ್ಗೋವರೆಗೂ ನೀಟಾಗಿ ಈ ತರ ಕರ್ಗೋವರೆಗೂ ಈ ತರ ಸ್ಪೂನ್ನಿಂದನೂ ಮಿಕ್ಸ್ ಮಾಡ್ತಾ ಎಲ್ಲಾದ್ರೂ ಈ ಕಪ್ ತಗೊಂಡೋಗಿ ಈ ತರ ಸೈಡಲ್ಲಿ ಒಂದು ಮೂಲೆಯಲ್ಲಿ ಇಟ್ಬಿಡಿ. ಈ ತರ ಡೈಲಿ ಅನ್ನೋದು ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಮನೆಗೆ ಯಾರಾದ್ರೂ ಬಂದು ಹೋದ್ರೂ ಸಮೇತ ನೆಗೆಟಿವ್ ಪವರ್ ಅನ್ನೋದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದು ಇಲ್ಲ ಮ್ಯಾಮ್ ನಮ್ಗೆ ನರದೃಷ್ಟಿ ಅಂತ ಅಂದ್ರೆ ಮನೆ ಮೇಲೇನೆ ಇರುತ್ತಾ ಅಂತ ಅಂದ್ರೆ ಮನೆ ಮೇಲೇನೂ ಇರುತ್ತೆ, ಮನುಷ್ಯರ ಮೇಲೇನೂ ಇರುತ್ತೆ ಅಂತಾನು ಹೇಳ್ಬೋದು. ಆ ನರದೃಷ್ಟಿ ಪ್ರಭಾವ ಅನ್ನೋದು ಅಷ್ಟು ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ನಮ್ಗೆ ಏನಾದ್ರು ಗೈಡೆನ್ಸ್ ಕೊಡ್ತೀರಾ ಮ್ಯಾಮ್ ಅಂತಂದ್ರೆ ಶೂರು ಖಂಡಿತ ಕೊಡ್ತೀನಿ. ಏನಂತ ಅಂದ್ರೆ ಜಸ್ಟ್ ಈ ತರ ವಾಟರ್ ಎಲ್ಲ ಮಿಕ್ಸ್ ಮಾಡ್ಕೊಂತೀವಲ್ಲ, ಸಾಲ್ಟ್ ವಾಟರ್, ಈ ಸಾಲ್ಟ್ ವಾಟರ್ ಮಿಕ್ಸ್ ಮಾಡಿದ್ಮೇಲೆ ಜಸ್ಟ್ ಒಂದು ಪೇಪರ್ ಅನ್ನೋದು ತಗೊಳ್ಳಿ. ಒಂದು ಪೇಪರ್ ಅನ್ನೋದು ತಗೊಂಡು ಅಲ್ಲಿ ನೀವು ನಿಮ್ಮ ಹೆಸರು ಅನ್ನೋದು, ಓಕೆನಾ, ನೀಟಾಗಿ ನಿಮ್ಗೆ ಕಂಫರ್ಟಬಲ್ ಆಗಿರೋ ಅಂತ ಲ್ಯಾಂಗ್ವೇಜ್ ಅಲ್ಲಿ, ಓಕೆ, ಬ್ಲೂ ಪೆನ್ ಯೂಸ್ ಮಾಡಿ, ಬ್ಲಾಕ್ ಪೆನ್ ಯೂಸ್ ಮಾಡಬೇಡಿ. ಓಕೆ, ಇಲ್ಲ ಅಂತಂದ್ರೆ ಗ್ರೀನ್ ಪೆನ್ ಆದ್ರೂ ಯೂಸ್ ಮಾಡಿ, ತುಂಬಾ ಒಳ್ಳೇದು. ಗ್ರೀನ್ ಅಂತ ಅಂದ್ರೆ ನೇಚರ್ ಅಲ್ವಾ, ಗ್ರೀನ್ ಆದ್ರೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬ್ಲೂ ಆದ್ರೂ ಚೆನ್ನಾಗಿರುತ್ತೆ. ರೆಡ್ ಪೆನ್ ಮಾತ್ರ ಯೂಸ್ ಮಾಡಬೇಡಿ. ರೆಡ್ ಪೆನ್ ಅಂತಾನೆ ರೆಡ್ ಡಿನೋಟೆಡ್ ಟು ಏನಕ್ಕೆ ಆಗುತ್ತೆ? ಡೇಂಜರ್. ಓಕೆನಾ? ನಾವೇ ಡೇಂಜರ್ ಅಲ್ಲಿ ಇದ್ದಾಗ ಡೇಂಜರ್ ಅಲ್ಲೇ ಇನ್ನೂ ಬಡದಿದೆಯಾ ಅಂತ ಅಂದ್ರೆ ಅದನ್ನು ಡೇಂಜರ್ ಆಗ್ಬಿಡುತ್ತೆ, ಕೊಲಾಪ್ಸ್ ಆಗ್ಬಿಡುತ್ತೆ ರೀ. ಸೊ ಅದು ಮಾಡಬೇಡಿ. ನೀಟಾಗಿ ತಗೊಂಡು ಬ್ಲೂ ಪೆನ್ ತಗೊಂಡು ಒಂದು A4 ಶೀಟ್ ಅಲ್ಲಿ ನೀಟಾಗಿ ಒಂದು ಪೇಪರ್ ಅಲ್ಲಿ ನಿಮ್ಮ ಹೆಸರನ್ನೋದು ಬರೆದು ಈ ತರ ನಾವು ಸಾಲ್ಟ್ ವಾಟರ್ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಈ ಸಾಲ್ಟ್ ವಾಟರ್ ಅಲ್ಲಿ ಆ ಪೇಪರ್ನ ಡಿಪ್ ಮಾಡಿ ಬಿಟ್ಬಿಡಿ. ಮತ್ತೆ ಈವ್ನಿಂಗ್ ಆಗಿದ ತಕ್ಷಣ ನೈಟ್ ಅಲ್ಲೋ ಆ ವಾಟರ್ನ ಹೋಗ್ಬಿಟ್ಟು ಜಸ್ಟ್ ಥ್ರೂ ಔಟ್ ಆಚೆಗೋನೋ ಇಲ್ಲ ಸಿಂಕಲ್ಲೋ ಎಲ್ಲೋ ಒಂದತ್ರ ಬಿಸಾಕ್ಬಿಡಿ.
ಅಂದ್ರೆ ಈ ತರ ಮಾಡೋದ್ರಿಂದ ನಿಮ್ಮ ನೆಗೆಟಿವ್ ಥಿಂಕಿಂಗ್ಸ್ ಏನಾದ್ರೂ ಇದೆ ಅಂತ ಅಂದ್ರೆ ನೆಗೆಟಿವ್ ಥಿಂಕಿಂಗ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಔರಾ ಓಕೆನಾ, ನಮ್ಮ ಔರನ ನಾವು ಯಾವಾಗ್ಲೂ ಪಾಸಿಟಿವ್ ಥಿಂಕಿಂಗ್ ಅಲ್ಲೇ ಹೋಗ್ತಾ ಇರ್ಬೇಕಾಗುತ್ತೆ. ಆ ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ಯಾವಾಗಂತೂ ಹೋಗಿದೀವೋ ನಾವು ಯೋಚನೆ ಅನ್ನೋದು ಆ ತರನೇ, ನಾವು ಕೆಲಸ ಆಗಲ್ಲ ಅಂತ ಅನ್ಕೊಂಡ್ರು ಸಮೇತ ನಮ್ ಕೆಲಸ ಖಂಡಿತ ಅನ್ನೋದು ಅಲ್ಲಿ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ನೋಡ್ಕೊಳ್ಳಿ ಜಸ್ಟ್ ಒಂದು ಸ್ಮಾಲ್ ಸ್ಟೋರಿ. ಇಲ್ಲಿ ಏನು ಅಂತ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಒಂದು ಪರ್ಸನ್ ಅನ್ನೋದು ಥಿಂಕ್ ಮಾಡ್ತಾ ಇರ್ತಾನೆ, ಅಬ್ಬಾ ಇವತ್ತು ನನಗೆ ಜಾಬ್ ಬರುತ್ತಾ ಬರಲ್ವಾ, ಜಾಬ್ ಬರುತ್ತಾ ಬರಲ್ವಾ, ನಾನು ಇಷ್ಟು ದಿನ ಆಯ್ತು ಅಪ್ಲೈ ಮಾಡ್ಬಿಟ್ಟು ಏನಕ್ಕೆ ಜಾಬ್ ಬರ್ತಾ ಇಲ್ಲ ಅಂತಾನು ತುಂಬಾ ಜನ ಯೋಚನೆ ಮಾಡ್ತಾ ಇರ್ತಾರೆ. ನೀವೇ ಕನ್ಫ್ಯೂಷನ್ ನಲ್ಲಿ ಇದ್ದಾಗ ನಿಮ್ಗೆ ಬರೋ ರಿಸಲ್ಟ್ ಅನ್ನೋದು ಹೇಗಿರುತ್ತೆ, ಅದು ಕನ್ಫ್ಯೂಷನ್ ಅಲ್ಲೇ ಇರುತ್ತೆ. ಹೊತ್ತು ಕ್ಲಾರಿಟಿ ಅನ್ನೋದು ಯಾವಾಗ ಸಿಗುತ್ತೆ, ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ ನಮ್ಗೆ ಅಲ್ಲಿ ಅಂದಾಗ ಹೇಗೆ ಆಗಲ್ಲ. ಅದಕ್ಕೋಸ್ಕರನೇ ನಾನು ನಿಮ್ಗೆ ಹೇಳ್ಬೇಕಾಗ ಅನ್ಕೊಂತ ಇರೋದು, ಅಟ್ಲೀಸ್ಟ್ ನೀವು ಮಾರ್ನಿಂಗ್ ಎದ್ದಿದ ತಕ್ಷಣನೇ, ಓಕೆ, ಮಾರ್ನಿಂಗ್ ಎದ್ದಿದ ತಕ್ಷಣನೇ ನಿಮ್ಮ ಮೈಂಡಲ್ಲಿ ಇರೋ ಫಸ್ಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಇವತ್ತು ನಾನು ಎದ್ದಿದ್ದೀನಿ ಅಂತ ಅಂದ್ರೆ ಐ ಆಮ್ ಸ್ಟ್ರಾಂಗ್, ಐ ಆಮ್ ಹೆಲ್ತಿ, ಓಕೆ, ಐ ಆಮ್ ಸ್ಟ್ರಾಂಗ್, ಐ ಆಮ್ ಹೆಲ್ತಿ, ಐ ಆಮ್ ಕಾನ್ಫಿಡೆನ್ಸ್. ನಾನು ತುಂಬಾನು ಆರೋಗ್ಯ ಅನ್ನೋದು ದೇವ್ರು ಕೊಟ್ಟಿರೋದಕ್ಕೆ ಧನ್ಯವಾದ. ನಾನು ಸ್ಟ್ರಾಂಗ್ ಆಗಿ ನನ್ನಲ್ಲಿ ಇರೋ ಕಾನ್ಫಿಡೆಂಟ್ ಅನ್ನೋದನ್ನ ನಾನು ಇಂಪ್ರೂವ್ ಮಾಡ್ಕೊಂಡಿರೋದಕ್ಕೆ ದೇವ್ರಿಗೆ ಧನ್ಯವಾದ. ನೆಕ್ಸ್ಟ್, ನನಗೆ ಇವತ್ತು ಅನ್ನೋದು ಹ್ಯಾಪಿ ಲೈಫ್ ಅನ್ನೋದು ಕೊಟ್ಟಿರೋ ದೇವರಿಗೆ ಧನ್ಯವಾದ. ನಾವು ಪ್ರತಿ ಒಂದಕ್ಕೂ ಅಟ್ಲೀಸ್ಟ್ ನಮ್ಮ ಹೆಜ್ಜೆ ಅನ್ನೋದು, ನಮ್ಮ ಲೆಗ್ ಅನ್ನೋದು ಬೆಡ್ ಮೇಲೆಯಿಂದ ಕೆಳಗಡೆ ಇಡುವಾಗ ನನ್ನ ಇವತ್ತು ತುಂಬಾ ನಿಭಾಯಿಸ್ಕೊಂಡು ನನ್ನ ಹಾಕೋ ಭಾರ ಅನ್ನೋದನ್ನ ನೀವು ತಗೊಂಡು ಅಂತಂದ್ರೆ ಯಾರು ಅಂತಂದ್ರೆ ಭೂಮಿ, ಓಕೆನಾ, ಅರ್ಥ ಅನ್ನೋದು ಅವರು ಒಂದು ನಮ್ಗೆ ಭೂಮಿ ಮೇಲೆ ನಿಲ್ತಿದೀವಿ ಅಂತ ಅಂದ್ರೆ, ಭೂಮಿ ಮೇಲೆ ಇವತ್ತು ನಾವು ಓಡಾಡ್ತಾ ಇದೀವಿ ಅಂತ ಅಂದ್ರೆ ಅದು ದೇವ್ರು ಕೊಟ್ಟಿರೋ ವರನೇ. ಅದಕ್ಕೆ ಅಷ್ಟು ನೋವು ಅನ್ನೋದು ಕೊಡ್ತಾ ಇದೀವಿ ಅಲ್ಲ, ನಮ್ಮ ಭಾರ ಅನ್ನೋದು ನಿಮ್ಮ ಮೇಲೆ ಹಾಕ್ಬಿಡ್ತಾ ಇದೀವಿ. ಅದಕ್ಕೆ ನೀವು ಇಷ್ಟು ತಡ್ಕೊಂಡಿರೋ ಯೂನಿವರ್ಸ್ಗೆ ಧನ್ಯವಾದ, ನಮಸ್ಕಾರ, ಥ್ಯಾಂಕ್ ಯು ಅರ್ಥ, ಥ್ಯಾಂಕ್ ಯು ಭೂಮಿ. ನಿಮ್ಮ ಓನ್ ಲ್ಯಾಂಗ್ವೇಜ್ ಏನಿರುತ್ತೋ ಅದರಲ್ಲಿ ಅಟ್ಲೀಸ್ಟ್ ಥ್ಯಾಂಕ್ ಯು ಅಂತ ನೀವು ಕೃತಜ್ಞತೆ ಅನ್ನೋದು ಹೇಳ್ಕೊಳ್ರಿ. ಕೆಲವೊಂದು ಸರಿ ನಮ್ಗೆ ಗೊತ್ತಿಲ್ದಂಗೆ ಕೆಲವೊಂದು ಅನಿಮಲ್ಸ್ ಅನ್ನೋದು ಬರ್ತಾ ಇರುತ್ತೆ ನಮ್ಮ ಹತ್ರಕ್ಕೆ, ಅದರಿಂದ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾ ಇರ್ತೀವಿ, ಹೌದಾ. ಈ ಕ್ಷಣ ಅನ್ನೋದು ನಮ್ಮ ಲೈಫಲ್ಲಿ, ಈ ಕ್ಷಣ ಅನ್ನೋದು ನಾನು ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದ್ದೀನಿ ಅಂತಂದ್ರೆ ನನ್ನ ಮುಂದೆ ನೀನು ಬಂದಿರೋದಕ್ಕೆ ಇವತ್ತು ನಾನು ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದ್ದೀನಿ, ಅದಕ್ಕೆ ನಿಂಗೆ ಥ್ಯಾಂಕ್ಸ್. ನಾನು ಈ ಸೆಕೆಂಡ್ ಅನ್ನೋದು, ಈ ಅನಿಮಲ್ ಅನ್ನೋದು, ಈಗ ಸಪೋಸ್ ನನಗೆ ಕ್ಯಾಟ್ಸ್ ಅಂದ್ರೆ ತುಂಬಾ ಇಷ್ಟ, ಡಾಗ್ಸ್ ಅಂದ್ರೆ ತುಂಬಾ ಇಷ್ಟ, ನಾನು ಏನ್ ಅನ್ಕೊಂತೀನಿ ಅದರಿಂದ ನೋಡ್ತಾ ಕುತ್ಕೊಬಿಡ್ತೀನಿ ಹಾಲಲ್ಲಿ, ಅದು ಬಂದು ಆಟ ಆಡ್ಕೊಂತ ಕುತ್ಕೊಂಡಿದ್ರೆ ಅದು ಎಷ್ಟೊತ್ತಾದ್ರೂ ನನ್ನ ಕೆಲಸನೂ ಬಿಟ್ಬಿಟ್ಟು ಹಂಗೆ ನೋಡ್ತಾ ಇರ್ತೀನಿ. ನಾವು ಹಂಗೆ ಇರೋದಕ್ಕಾಗುತ್ತಾ ಅಂದ್ರೆ ನೋವೇ, ಆ ಥರ ಯಾರೂ ಇರಲ್ಲ. ಅಟ್ಲೀಸ್ಟ್ ಇರೋದಕ್ಕೆ ಟ್ರೈ ಮಾಡಿ. ನಾವು ಯಾವಾಗಂತೂ ಅನಿಮಲ್ಸ್ಗೆ ಇಂಪಾರ್ಟೆಂಟ್ ಕೊಡೋದಾಗ್ಲಿ, ಇಲ್ಲ ನೇಚರ್ಗೆ ಇಂಪಾರ್ಟೆಂಟ್ ಕೊಡೋದಾಗ್ಲಿ ಇಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ನಮ್ಮ ಕೈ ಆಗೋ ಅಷ್ಟು. ಇವಾಗ 20,000 ರೂಪೀಸ್ ತಗೊಂತ ಇದೀವಿ ಅಂತ ಅಂದ್ರೆ ಅದರಲ್ಲಿ 10 ರೂಪೀಸ್ ಬೇರೆಯವ್ರಿಗೆ ಕೊಡೋದ್ರಿಂದ ಖಂಡಿತ ಲಾಸ್ ಇಲ್ವಲ್ಲ. ಅಟ್ಲೀಸ್ಟ್ ಒಂದು 10 ರೂಪೀಸ್ ಅವ್ರಿಗೆ ಎಕ್ಸ್ಪೆನ್ಸ್ ಮಾಡೋದ್ರಿಂದ ಆ 10 ರೂಪೀಸ್ ಮತ್ತೆ ನಮ್ಗೆ ಯಾವುದೋ ವೇದಲ್ಲಿ 100 ರೂಪೀಸ್ ಆಗಿ ಖಂಡಿತ ಬಂದೇ ಬರುತ್ತೆ. ನಾವು ಬಿಲೀವ್ನೆಸ್ ಅನ್ನೋದು ಮಾಡ್ಬೇಕು. ಎಲ್ಲಿ ಬರುತ್ತೆ ಮ್ಯಾಮ್, ಯಾರು ಕೊಡ್ತಾರೆ ಅಂತಂದ್ರೆ ಯಾರು ತಂದು ಕೊಡಲ್ಲ, ಬಟ್ ಯಾವುದೋ ಒಂದು ವೇದಲ್ಲಿ ಇಲ್ಲ ಮೇ ಬಿ ಸಿಗ್ಬೋದೇನೋ ರೋಡಲ್ಲಿ ಹೋಗೋವಾಗ. ಅಂದ್ರೆ ಇಲ್ಲಿ ನಾವು ಮಾಡೋ ಹೆಲ್ಪ್ ಅನ್ನೋದಾಗ್ಲಿ, ನೇಚರ್ಗೆ ನಾವು ನೇಚರಲ್ಲಿ ಏನ್ ಇಡ್ತೀವೋ, ಅನಿಮಲ್ಸ್ಗಾಗ್ಲಿ ನೇಚರ್ಗಾಗ್ಲಿ ಏನ್ ತಂದಿಡ್ತೀವೋ, ಓಕೆನಾ, ಅದು ಅಮೌಂಟ್ ಆಗಲಿ ಇಲ್ಲ ಸೀಡ್ಸ್ ಆಗಲಿ, ಅದೇ ನಮಗೆ ಮಲ್ಕುಲ್ ಹಾಕ್ಬಿಟ್ಟು ನಮ್ಮ ಜೀವನದಲ್ಲಿ ನಮ್ಗೆ ಗೊತ್ತಿಲ್ಲದೆ ಇರೋ ಮೂಮೆಂಟ್ ಅಲ್ಲಿ, ಕ್ರಿಟಿಕಲ್ ಸಿಚುವೇಶನ್ಸ್ ಅಲ್ಲಿ ನಮ್ಮನ್ನ ಸೇವ್ ಮಾಡಿ ನಮ್ಮ ಹೆಲ್ಪ್, ನಮ್ಮ ಲೈಫ್ಗೆ ಒಂದು ಹೆಲ್ಪ್ ಅನ್ನೋದು ತಂದು ಕೊಡ್ತಾರೆ ಆ ದೇವ್ರು ಅನ್ನೋದು. ಇದು ಮಾತ್ರ ಅದಕ್ಕೆ ಹೇಳೋದು, ನೀವು ಯಾವಾಗೂ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲೇ ಇರ್ರಿ. ನೀವು ಎಷ್ಟು ಪಾಸಿಟಿವ್ ಆಗಿ ಸ್ಮೈಲ್ ಆಗಿ ಹ್ಯಾಪಿನೆಸ್ ಆಗಿ ಇರ್ತೀರೋ ಅದೇ ಮೂಮೆಂಟ್ ಅಲ್ಲಿ ನಿಮ್ಮ ಮನೆಯಲ್ಲಿ ಇರೋ ಪ್ರತಿ ಒಂದು ಸಿಚುವೇಶನ್ ಸ್ಮಾಲ್ ಸಿಚುವೇಶನ್ ಆಗಿ ಕಾಣಿಸುತ್ತೆ ಹೊತ್ತು ದೊಡ್ಡ ಸಿಚುವೇಶನ್ ಆಗಿ ಕಾಣಿಸಲ್ಲ. ಇದು ಮಾತ್ರ ಒಂದು ಸ್ಮಾಲ್ ಲಾಜಿಕಲ್ ಪಾಯಿಂಟ್ ಮಾತ್ರ ನಾನು ನಿಮ್ಗೆ ಹೇಳಿದ್ದೀನಿ. ಓಕೆ, ಇವತ್ತು ನಾನು ಹೇಳಿರೋ ರೀಡಿಂಗ್ ಅಂತ ಅಂದ್ರೆ ಏಂಜಲ್ ಗೈಡೆನ್ಸ್ ಆಗಲಿ ಇಲ್ಲ ನಾನು ಹೇಳಿರೋ ಮಾತುಗಳಾಗಲಿ ನಿಮಗೆ ಹೇಗೆ ಅನಿಸಿದೆ, ಏ ಥರ ಫೀಲ್ ತಂದಿದೆ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ನಿಮಗೆ ಏನಾದ್ರೂ ಈ ಥರ ರಿಲೇಶನ್ಶಿಪ್ ವೈಸು ಇಲ್ಲ ಕೆರಿಯರ್ ವೈಸು ನೆಕ್ಸ್ಟ್ ಜಾಬ್ ವೈಸು ಈ ಥರ ಪ್ರಾಬ್ಲಮ್ಸ್ ಏನಾದರೂ ಫೇಸ್ ಮಾಡ್ತಾ ಇದ್ರೆ, ಇಲ್ಲ ನಮಗೆ ಏನಾದರೂ ಗೈಡೆನ್ಸ್ ಅನ್ನೋದು ಬೇಕಾಗುತ್ತೆ ಅಂದರೆ ಜಸ್ಟ್ ಫಾರ್ ಸಜೆಷನ್ ಬೇಕಾಗುತ್ತೆ ಅಂತ ಅಂದರೆ ಕಾಲ್ ಮಾಡಿ ನೀವು ತಿಳ್ಕೊಬೋದು. ಓಕೆನಾ, ನಿಮ್ಮ ಪರ್ಸನಲ್ ರೀಡಿಂಗ್ ಏನಾದರೂ ಬೇಕು ಅಂತ ಅಂದರೆ ಅದು ಫುಲ್ ಪೇಯಬಲ್ ರೀ.
ಅಮೌಂಟ್ ಪೇ ಮಾಡಿದ್ರೆ ಮಾತ್ರನೇ ನಾನು ರೀಡಿಂಗ್ ಕೊಡೋದಕ್ಕೆ ಪಾಸಿಬಲ್ ಆಗುತ್ತೆ. ಅಟ್ಲೀಸ್ಟ್ ನನ್ನ ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಅನ್ನೋದಾದ್ರೂ ಮಾಡಿ, ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ರೆ ಇನ್ನೊಬ್ರು ಕೊಡೋ ಮೋಟಿವೇಶನ್ ನಿಂದ ನೀವು ಮುಂದಕ್ಕೆ ಹೋಗೋದಕ್ಕೆ ಚಾನ್ಸಸ್ ಅನ್ನೋದು 100% ಇರುತ್ತೆ. ಇದೇ ತರಾನೇ ನೀವು ಕೊಡೋ ಸಬ್ಸ್ಕ್ರಿಪ್ಷನ್ ನಿಂದ ಈ ವಿಡಿಯೋ ಅನ್ನೋದು ಇನ್ನ ಕೆಲವೊಬ್ಬರಿಗೆ ರೀಚ್ ಆಗ್ಬಿಟ್ಟು ಏನಾದ್ರೂ ಅವರು ಲೋ ಎನರ್ಜೆಟಿಕ್ ಲೆವೆಲ್ಸ್ ಅಲ್ಲಿ ಇದ್ದಾರೆ ಅಂತ ಅಂದ್ರೆ ಅವ್ರಿಗೆ ಸೆಲ್ಫ್ ಮೋಟಿವೇಶನ್ ತಗೊಂಡು ಅವರು ಲೈಫಲ್ಲಿ ಮುಂದಕ್ಕೆ ಹೋಗೋ ಚಾನ್ಸಸ್ ಇದೆ. ನಾವು ಯಾವ್ದನ್ನು ಫ್ರೀ ಆಗಿ ತಗೋಬಾರ್ದಲ್ವಾ? ಅಟ್ಲೀಸ್ಟ್ ಫ್ರೀ ಆಗಿ ಮಾಡಿದೀವಿ ಅಂತ ಅಂದ್ರೆ ಅದಕ್ಕೆ ಒಂದು ಲೈಕ್, ವಾಟ್ಸಪ್ ಅಲ್ಲಿ ಅಂತ ಅಂದ್ರೆ, ಫೋನ್ ಅಲ್ಲಿ ಅಂತ ಅಂದ್ರೆ ಒಂದು ಲೈಕ್, ಒಂದು ಕಾಮೆಂಟ್, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀವಿ ಅಂತ ಅಂದ್ರೆ ಕಂಪಲ್ಸರಿ. ನಾನೇನು ಫ್ರೀ ಆಗಿ ನೋಡಿಲ್ಲ, ಅಟ್ಲೀಸ್ಟ್ ಆ ವಿಡಿಯೋ ನೋಡಿರೋದಕ್ಕೆ ನಾನು ಈ ತರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ಸೊ ನನ್ಗೆ ಅವ್ರು ಹ್ಯಾಪಿ ಕೊಟ್ಟಿದ್ದಾರೆ, ನನ್ನಿಂದ ಅವರು ಹ್ಯಾಪಿ ಆಗಿದ್ದಾರೆ ಅಷ್ಟೇ. ಎಲ್ಲ ಪಾಸಿಟಿವ್, ಬ್ಯಾಲೆನ್ಸ್ 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 ಲೈಫೇ ಒಂದು ಬ್ಯಾಲೆನ್ಸ್ ತರ ಹೋಗ್ತಾ ಇರ್ತೀವಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಅಟ್ಲೀಸ್ಟ್ ಈ ವಿಡಿಯೋ ನೋಡಿದ್ಮೇಲೆ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಸೂಪರ್ ಮ್ಯಾಮ್, ಇಲ್ಲ ಅಂತ ಅಂದ್ರೆ ಇನ್ನ ಚೆನ್ನಾಗಿ ಮಾಡಿ ಮ್ಯಾಮ್ ಅಂತ ಏನೋ ಒಂದು ಕಾಮೆಂಟ್, ಹಂಗಂತ ನೆಗೆಟಿವ್ ಕಾಮೆಂಟ್ಸ್ ಇಡಬೇಡಿ. ಓಕೆನಾ? ಇಷ್ಟ ಇಲ್ಲ ಅಂತ ಅಂದ್ರೆ ಕಾಮೆಂಟ್ ಅನ್ನೋದು ಮಾಡಬೇಡಿ. ನಿಮ್ ಕಾಮೆಂಟ್ ಅನ್ನೋದು ನಂಗೂ ಅದೇ ತರನೇ ಬೂಸ್ಟಪ್ ತಂದು ಇನ್ನ ನಾನು ಹೊಸ ಟಾಪಿಕ್ ಅನ್ನೋದು ತಿಳ್ಕೊಂಡು ನಿಮ್ಗೆ ಹೇಳ್ಬೇಕು ಅನ್ನೋ ಒಂದು ಆಂಗ್ಸೈಟಿ ಅನ್ನೋದು ನನ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ನಾನು ಹೊಸ ಟಾಪಿಕ್ಸ್ ಇಂದಾನು ನಿಮ್ ಮುಂದಕ್ಕೆ ಖಂಡಿತ ಬರ್ತಾ ಇರ್ತೀನಿ. ಏನಕ್ಕಂತ ಅಂದ್ರೆ ಇನ್ನ ಫೆಬ್ರವರಿ ಮಂತ್ ಇಂದ ಲೈವ್ ಚಾರ್ಟ್ಸ್ ಅನ್ನೋದು ಮಾಡಬೇಕು ಅಂತ ಅನ್ಕೊಂತಾ ಇದ್ದೀನಿ. ನೀವು ಕೊಡೋ ಒಂದು ಸಪೋರ್ಟೇ ನನಗೂ ಎನರ್ಜಿ ಬೂಸ್ಟಪ್ ಕೊಡುತ್ತೆ. ನಾನು ಹೇಳೋ ಅಂತ ಮಾತುಗಳೇ ನಿಮ್ಗೂ ಒಂದು ಎನರ್ಜಿ ಬೂಸ್ಟಪ್ ಅನ್ನೋದು ಕೊಡುತ್ತೆ. ಇನ್ನ ಈ ತರ ಯಾರಾದ್ರೂ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ರೆ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋ ಅನ್ನೋದು, ಅವ್ರಿಗೂ ಹೆಲ್ಪ್ಫುಲ್ ಆಗಿ ಸ್ವಲ್ಪ ಮೋಟಿವೇಶನ್ ಆಗಿ ಇರುತ್ತೆ. ಎಲ್ಲ ಅತಿ ಶೀಘ್ರದಲ್ಲೇ ಎಲ್ಲರೂ ಲೈವ್ ಚಾರ್ಟ್ಸ್ ಅಲ್ಲಿ ನಾವು ಮೀಟ್ ಆಗೋಣ. ಇಷ್ಟು ದಿನ ಹಿಂದೆನೇ ಇದ್ದೀನಿ, ಈಗ ನಿಮ್ ಮುಂದೆಗೆ ಬರ್ತಾ ಇರೋ ಅಂತ ಒಂದು ಶಿರೀಷ, ಓಕೆ, ಅಲಿಯಾಸ್ ಕಾತ್ಯಾಯಿನಿ. ಓಕೆ, ಬಾಯ್.